ಮನುಷ್ಯರು ಭಯಪಡುವಂಥ ಎಲ್ಲ ಭಯಕ್ಕಿಂತಲೂ ಅತಿ ಹೆಚ್ಚಿನ ಭಯ ಯಾವುದು ಅಂತಂತಂದರೆ ಮರಣದ ಭಯ. ಇವತ್ತಲ್ಲ ನಾಳೆ ನಾನು ಸತ್ತೋಗ್ತೀನಿ, ನನ್ನ ಸಾವು ಹತ್ರ ಆಗ್ತಾ ಇದೆ ಅಂತ ಅನ್ನುವಾಗ ಮನುಷ್ಯನಿಗೆ ವಿಪರೀತವಾದ ಭಯ ಹಿಡಿಯುತ್ತೆ. ಅವನಿಗೆ ಬೇರೆ ಯಾವುದ್ರ ವಿಷಯದಲ್ಲೂ ಸಂತೋಷ ಇರೋದಿಲ್ಲ. ಅವನ ಕಣ್ಣೆದುರಿಗಿರೋದೆಲ್ಲ ಮರಣ ಮಾತ್ರನೇ. ನಾನು ನೀವು ಯಾವತ್ತು ಮತ್ತೆ ಹಿಂತಿರುಗಿ ಬರೆದಿರುವಂಥ ಒಂದು ಪ್ರಯಾಣ ಮಾಡೋದಕ್ಕಿದ್ದೀವಿ. ಆ ಪ್ರಯಾಣನೇ ಮರಣ. ಮನುಷ್ಯನ ಜೀವಿತ ಮರಣದೊಟ್ಟಿಗೆ ಈ ಲೋಕದಲ್ಲಿ ಕೊನೆ ಆಗೋದಿಲ್ಲ. ಮನುಷ್ಯ ಈ ಲೋಕದ ಪಾಲಿಗೆ ಸತ್ತೋಗ್ತಾನೆ, ಆದರೆ ಅವನು ಬೇರೊಂದು ಲೋಕಕ್ಕೆ ಹೊರಟು ಅಲ್ಲಿ ಬದುಕ್ತಾನೆ. ನಮಗೆ ಮರಣ ಒಂದು ಕಾರಕತ್ತರಿನ ಅನುಭವ ಅಲ್ಲ, ಆದರೆ ಮರಣ ನಾವು ಬೆಳಕಿನ ರಾಜ್ಯವನ್ನು ಸೇರುವಂತ ಒಂದು ಅನುಭವ. ಮರಣ ನಮಗೆ ಕೊನೆಯಲ್ಲ, ಮರಣ ನಮಗೆ ನಿತ್ಯತ್ವದ ಪ್ರಾರಂಭ. ನಾನು ನೀವು ಅವರಲ್ಲಿದ್ದುಕೊಂಡು ಮರಣಕ್ಕೆ ಭಯಪಡಬೇಕಾಗಿರುವ ಅಗತ್ಯ ಇಲ್ಲ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಜೀವಿಸ್ತಾ ಇದ್ರು ಕೂಡ ನಿಮಗೆ ಮರಣದ ಕುರಿತಾದ ಒಂದು ಭಯ ಇದೆ ಅಂತಂದ್ರೆ ನೀವು ನಿಮ್ಮ ಕರ್ತನನ್ನ ಇನ್ನೂ ಸರಿಯಾಗಿ ಅರಿಯಲಿಲ್ಲ ಅಂತ ಅರ್ಥ. ನನಗೆ ಜೀವವನ್ನು ಕೊಡುವ ಕರ್ತನ ಇದ್ದಾನೆ ಅನ್ನೋದನ್ನ ನಾನು ತಿಳಿದಿದ್ರೆ ಮರಣಕ್ಕೆ ಭಯಪಡೋದಿಲ್ಲ. ಆದ್ರೆ ನೀವು ಜೀವ ಕೊಡುವಂತ ಕರ್ತನನ್ನು ಅರಿಯಬೇಕಾದ ರೀತಿಯಲ್ಲಿ ಅರಿಯಲಿಲ್ಲವಾದರೆ ಮರಣ ನಿಮ್ಮನ್ನು ಭಯಪಡಿಸುತ್ತೆ. ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ? ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸುವ ಆತನಾಗಿದ್ದಾರೆ. ಅವರು ನಮ್ಮನ್ನು ಬಿಡುಗಡೆಗೊಳಿಸುವ ಆತನಾಗಿ ಅವರು ನಮ್ಮನ್ನು ಯಾವುದರಿಂದ ಬಿಡುಗಡೆಗೊಳಿಸ್ತಾರೆ? ಅವರು ನಮ್ಮನ್ನು ಮರಣದ ಭಯದಿಂದ ಬಿಡುಗಡೆಗೊಳಿಸ್ತಾರೆ. ಹಲ್ಲೆಲೂಯ. ಮರಣ ಬೇರೆ, ಮರಣದ ಭಯ ಬೇರೆ. ಯೇಸು ಕ್ರಿಸ್ತನು ನಮ್ಮನ್ನು ಮರಣದಿಂದಲೂ ಬಿಡಿಸ್ತಾರೆ. ಅಂದರೆ ನಾವು ಮರಣ ಹೊಂದಿದ ನಂತರ ಮುಂದೆ ಆತನಲ್ಲಿ ನಮಗೆ ಪುನರುತ್ಥಾನ ಉಂಟು. ಹಲ್ಲೆಲೂಯ. ಮರಣ ಹೊಂದಿದಂಥ ನಾವು ಮರಣದಲ್ಲಿ ನಾಶವಾಗಿ ಹೋಗೋದಿಲ್ಲ. ಒಂದು ದಿವಸ ಕಡೆಯಲ್ಲಿ ಆತನು ನಮ್ಮೆಲ್ಲರನ್ನು ಜೀವಂತವಾಗಿ ಎಬ್ಬಿಸ್ತಾನೆ. ಆತನು ಮರಣ ಹೊಂದಿ ಸಮಾಧಿಯಿಡಲ್ಪಟ್ಟು ಮೂರನೇ ದಿನದಲ್ಲಿ ಯಾವ ರೀತಿಯಾಗಿ ಎದ್ದು ಬಂದು ಇವಾಗ ಜೀವಂತನಾಗಿದ್ದಾನೋ ಅದೇ ರೀತಿಯಾಗಿ ನಮ್ಮನ್ನು ಆತನು ಪುನರುತ್ಥಾನಗೊಳಿಸ್ತಾನೆ. ಹಲ್ಲೆಲೂಯ. ಆಗ ಮರಣದಿಂದ ನಮ್ಮನ್ನು ಮುಂದಕ್ಕೆ ಅವರು ಪುನರುತ್ಥಾನಗೊಳಿಸ್ತಾರೆ. ಆದರೆ ಅದು ಮಾತ್ರ ಅಲ್ಲದರ ಈ ಲೋಕದಲ್ಲಿ ನಾವು ಜೀವಿಸುವಾಗಲೂ ಸಹ ಮರಣದ ಭಯದಿಂದ ಅವರು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಹಲ್ಲೆಲೂಯ. ನಾವು ಒಂದು ವಾಕ್ಯವನ್ನು ಓದಿ ನೋಡೋಣ. ಯೋಹಾನನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 36ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಹಲ್ಲೆಲೂಯ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂಥ ಮಾತೇನಂತಂದರೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ಎಂಬುದಾಗಿ. ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ಬಿಡುಗಡೆಗೊಳಿಸುವಾತನು. ಹಲ್ಲೆಲೂಯ. ಆತನಲ್ಲಿ ನಮಗೆ ನಿಜವಾದ ಬಿಡುಗಡೆ ಉಂಟು. ಹಲ್ಲೆಲೂಯ. ಆತನು ನಮ್ಮನ್ನು ಬಿಡುಗಡೆಗೊಳಿಸುವಾತನು. ಆತನು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಅವರು ನಮ್ಮನ್ನು ಯಾವುದರಿಂದ ಬಿಡುಗಡೆಗೊಳಿಸ್ತಾರೆ? ಅವರು ನಮ್ಮನ್ನು ಮರಣದ ಭಯದಿಂದ ಬಿಡುಗಡೆಗೊಳಿಸ್ತಾರೆ. ಹಲ್ಲೆಲೂಯ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳೋದೇನಂತಂದರೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತಾನು ದೇವರಾಗಿದ್ದು ಮನುಷ್ಯ ಸ್ವರೂಪನಾಗಿ ರಕ್ತ ಮಾಂಸಧಾರಿಯಾಗಿ ಅವರು ಈ ಲೋಕದಲ್ಲಿ ಕಾಣಿಸಿಕೊಂಡರು. ಅವರು ಆ ರೀತಿಯಾಗಿ ರಕ್ತ ಮಾಂಸಧಾರಿಯಾಗಿ ಈ ಲೋಕದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಏನು ಕಾರಣ ಅಂತ ಇಲ್ಲಿ ವಾಕ್ಯ ನಮಗೆ ಹೇಳುತ್ತೆ. ಏನು ಕಾರಣ ಅಂತಂದರೆ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೆ ಅವರಂತೆ ರಕ್ತ ಮಾಂಸಿಯಾದನು. ಹಲ್ಲೆಲೂಯ. ಆಗ ಯೇಸು ಕ್ರಿಸ್ತನು ನಮ್ಮನ್ನು ಯಾವುದರಿಂದ ಬಿಡಿಸ್ತಾರೆ? ಯೇಸು ಕ್ರಿಸ್ತನು ನಮ್ಮನ್ನು ಮರಣದ ಭಯದಿಂದ ಬಿಡಿಸ್ತಾರೆ. ಹಲ್ಲೆಲೂಯ. ಆತನಲ್ಲಿ ನನಗೆ ನಿಮಗೆ ಮರಣದ ಭಯದಿಂದ ಬಿಡುಗಡೆ ಉಂಟು. ಹಲ್ಲೆಲೂಯ. ಈ ಲೋಕದಲ್ಲಿ ಮನುಷ್ಯರು ಹಲವಾರು ಕಾರ್ಯಗಳಿಗೆ ಭಯಪಡ್ತಾರೆ. ಆದರೆ ಈ ರೀತಿಯಾಗಿ ಲೋಕದಲ್ಲಿ ಮನುಷ್ಯರು ಭಯಪಡುವಂಥ ಹಲವಾರು ಕಾರ್ಯಗಳಲ್ಲಿ ಒಂದು ಯಾವುದು ಅಂತಂತಂದರೆ ಮರಣ. ಇನ್ನೂ ಹೇಳ್ಬೇಕಂದ್ರೆ ಮನುಷ್ಯರು ಭಯಪಡುವಂಥ ಎಲ್ಲ ಭಯಕ್ಕಿಂತಲೂ ಅತಿ ಹೆಚ್ಚಿನ ಭಯ ಯಾವುದು ಅಂತಂತಂದರೆ ಮರಣದ ಭಯ. ಮರಣ ಮನುಷ್ಯರನ್ನ ಅತಿ ಹೆಚ್ಚಾಗಿ ಭಯಪಡಿಸುತ್ತೆ. ಇನ್ನು ನಾನು ಯಾವುದಕ್ಕೂ ಭಯ ಪಡೋದೇ ಇಲ್ಲ, ಭಯ ಅಂದ್ರೇ ಏನು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳೋರು ಕೂಡ ಮರಣಕ್ಕೆ ಭಯಪಡ್ತಾರೆ. ಮರಣ ಎಲ್ಲ ಮನುಷ್ಯರನ್ನು ಭಯ ಹುಟ್ಟಿಸುವಂಥ ಒಂದು ಕಾರ್ಯವಾಗಿದೆ. ನೀವೊಂದು ವೇಳೆ ಈ ರೀತಿಯಾಗಿ ಮನುಷ್ಯರನ್ನು ಗಮನಿಸಿರಬಹುದು. ಏನಂತಂತಂದರೆ, ಅವರು ಒಳ್ಳೆ ಆರೋಗ್ಯವಾಗಿ ಬಲವಾಗಿ ಇರ್ತಾರೆ, ಒಳ್ಳೆ ಧೈರ್ಯವಾಗಿ ದಿಟ್ಟವಾದ ಮನುಷ್ಯರಾಗಿ ಕೆಲವರು ಇರ್ತಾರೆ. ಆದರೆ ಕಾಲಗಳು ಕಳೀತಾ ಕಳೀತಾ ಅವ್ರಿಗೆ ವಯಸ್ಸಾಗುತ್ತೆ. ಅವ್ರಿಗೆ ವಯಸ್ಸಾದ ಮೇಲಿಂದ ಅವರ ಅನಾರೋಗ್ಯಕ್ಕೆ ಒಳಗಾಗಿ
ಮನೆಯಲ್ಲೇ ಮಂಚದ ಮೇಲೇ ಮಲಗಿರ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆದರೆ ಆ ರೀತಿಯಾಗಿರುವಾಗ ಒಂದು ಸಮಯದಲ್ಲಿ ನಮಗೆ ಮರಣ ಹತ್ತಿರ ಆಗೋಯ್ತು ಅನ್ನೋದು ಅವರಿಗೆ ಗೊತ್ತಾಗ್ಬಿಡುತ್ತೆ. ಆದರೆ ಯಾವಾಗ ಅವ್ರಿಗೆ ನಮಗೆ ಮರಣ ಹತ್ತಿರ ಆಗೋಯ್ತು, ಇನ್ನು ನಾನು ತುಂಬ ದಿನ ಬದುಕೋದಿಲ್ಲ, ನಾನು ಸಾಯೋದಕ್ಕಿದ್ದೀನಿ ಅನ್ನೋಂಥ ವಿಷಯ ಅವರಿಗೆ ತಿಳಿದು ಬರುತ್ತೋ, ಆಗಿಂದ ಅವ್ರಿಗೇನಾಗುತ್ತೆ ಅಂದರೆ ಅವ್ರಿಗಿದ್ದಂಥ ಎಲ್ಲ ಧೈರ್ಯ, ಆ ದಿಟ್ಟತನ ಅವೆಲ್ಲ ಹೊರಟು ಹೋಗುತ್ತೆ. ಅವೆಲ್ಲ ಹೊರಟು ಹೋಗಿ ಅವರು ಅಳೋದಕ್ಕೆ ಶುರು ಮಾಡ್ತಾರೆ. ಯಾರಾದರೂ ಅವ್ರನ್ನ ನೋಡೋದಕ್ಕೆ ಬರಲಿ ಗೊಳೋ ಅಂತ ಅಳ್ತಾರೆ. ಒಂದು ಕಾಲದಲ್ಲಿ ತುಂಬ ಧೈರ್ಯವಾಗಿ ದಿಟ್ಟತನದಿಂದ ಇದ್ದವರು ಈಗ ಚಿಕ್ಕ ಮಕ್ಕಳ ಥರ ಅಳೋದಕ್ಕೆ ಶುರು ಮಾಡ್ತಾರೆ. ಒಂದು ಕಾಲದಲ್ಲಿ ಯಾವತ್ತೂ ಒಂದು ತೊಟ್ಟು ಕಣ್ಣೀರನ್ನು ಹಾಕದಿರುವಂಥವರು, ಯಾವತ್ತೂ ತಮ್ಮ ಜೀವಮಾನದಲ್ಲಿ ಯಾವುದಕ್ಕೂ ಹೆದರಿಕೊಂಡು ಅಳದೇ ಇರುವಂಥವರು, ಎಲ್ಲರ ಮೇಲೂ ಕೂಗಾಡಿ ಗಲಾಟೆ ಮಾಡಿ ಎಲ್ಲರ ಮೇಲೆ ಆರ್ಭಟ ಮಾಡಿ ಅಧಿಕಾರ ಸಾಧಿಸ್ತಾ ಬದುಕಿದವರು ಇವಾಗ ಏನಾಗ್ತಾರೆ ಅಂತಂದರೆ ಚಿಕ್ಕ ಮಕ್ಕಳ ಥರ ಗೊಳೋ ಅಂತ ಹೇಳ್ತಾರೆ. ಯಾರಾದರೂ ಅವ್ರು ನೋಡೋದಕ್ಕೆ ಬರಲಿ ಅವ್ರ ಕೈ ಹಿಡ್ಕೊಂಡು ಗೊಳೋ ಅಂತ ಹೇಳ್ತಾರೆ. ಅಯ್ಯೋ ನಾನು ಸತ್ತೋಗ್ಬಿಡ್ತೀನಿ, ಅಯ್ಯೋ ನಾನು ತುಂಬ ದಿನ ಬದುಕೋದಿಲ್ಲ, ನಾನು ಸತ್ತ ಮೇಲೆ ಎಲ್ಲಿ ಹೋಗ್ತೀನೋ ಗೊತ್ತಿಲ್ಲ, ಸತ್ತ ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ನನಗೆ ಈ ಲೋಕನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ, ನನಗೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ, ನನ್ನನ್ನು ಹೆಂಗಾದ್ರೂ ಕಾಪಾಡಿ, ನನ್ನನ್ನು ಹೆಂಗಾದ್ರೂ ಬದುಕಿಸ್ಕೊಳ್ಳಿ, ನನ್ನನ್ನು ಹೆಂಗಾದ್ರೂ ಉಳಿಸಿ, ನಾನು ಸಾಯಬಾರ್ದು ಅಂತ ಬಂದವರ ಹತ್ರ ಎಲ್ಲ ಕೈ ಹಿಡ್ಕೊಂಡು ಗೊಳೋ ಅಂತ ಹೇಳ್ತಾರೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕೆಲವು ಮನುಷ್ಯರು ಆರೋಗ್ಯವಾಗಿ ಎಲ್ಲ ಥರ ಚೆನ್ನಾಗಿರ್ತಾರೆ. ಆದರೆ ಒಂದಲ್ಲ ಒಂದು ಸಮಯದಲ್ಲಿ ಏನೋ ಸ್ವಲ್ಪ ಅನಾರೋಗ್ಯ ಅವ್ರು ಕಾಣಿಸ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ ವೈದ್ಯರನ್ನು ನೋಡೋದಕ್ಕೆ ಅಂತ. ವೈದ್ಯರು ಅವರಿಗೆ ಚಿಕಿತ್ಸೆ ಮಾಡ್ತಾರೆ, ಒಂದು ಸ್ವಲ್ಪ ಕಾಲ ಅವರಿಗೆ ಎಲ್ಲ ಔಷಧಿಗಳು ಕೊಡ್ತಾರೆ. ಆದರೆ ಆಮೇಲೆ ಏನು ಮಾಡ್ತಾರೆ ಡಾಕ್ಟ್ರು, ಅವ್ರ ಸಂಬಂಧಿಕರ ಹತ್ರ, ಕುಟುಂಬದವ್ರ ಹತ್ರ ಒಂದು ಮಾತು ಹೇಳ್ತಾರೆ, ಇವ್ರಿಗೆ ಬಂದಿರೋದು ಕ್ಯಾನ್ಸರು, ಅವ್ರನ್ನ ಗುಣ ಮಾಡೋಕ್ಕಾಗಲ್ಲ, ಅವ್ರಿನ್ನು ತುಂಬ ದಿನ ಬದುಕೋದಿಲ್ಲ, ಅವ್ರು ಬದುಕಿರೋವರೆಗೂ ಚೆನ್ನಾಗಿ ನೋಡ್ಕೊಂಬಿಡಿ ಅಂತ ಹೇಳ್ತಾರೆ. ಆ ಕುಟುಂಬಸ್ಥರ ಮನೆಯವ್ರಿಗೆ ಏನಾಗುತ್ತೆ, ಅವ್ರ ಮನಸ್ಸೆಲ್ಲ ಒಡೆದೋಗುತ್ತೆ. ಅಯ್ಯೋ ಏನಪ್ಪ ಹಿಂಗೆ ಹೇಳ್ಬಿಟ್ರಲ್ಲ, ಈ ಥರ ಆಗೋಯ್ತಲ್ಲ ಅಂತ ಅವ್ರಿಗೆ ತುಂಬ ಮನಸ್ಸಿಗೆ ಬಾಧೆ ಆಗುತ್ತೆ. ಈ ಮಾತನ್ನು ವೈದ್ಯರು ಆ ಪೇಷಂಟ್ ಹತ್ರ ಹೇಳೋದಿಲ್ಲ. ಯಾಕೆ ಅಂತಂದರೆ ಆ ಪೇಷಂಟು ಇನ್ನು ಅಲ್ಪ ಸ್ವಲ್ಪ ಎಷ್ಟೋ ದಿವಸಗಳು ಬದುಕ್ತಾರೆ. ಇದನ್ನು ಹೇಳಿಬಿಟ್ರೆ ಅವ್ರಿಗಿರೋಂಥ ನೆಮ್ಮದಿ ಕೂಡ ಹೊರಟೋಗುತ್ತೆ. ಅದಕ್ಕೇನು ಮಾಡ್ತಾರೆ, ವೈದ್ಯರು ಪೇಷಂಟ್ಗಳಿಗೆ ಹೇಳೋದಿಲ್ಲ. ಇರೋಷ್ಟು ದಿವಸ ಅವರು ನಾನು ಚೆನ್ನಾಗಾಗ್ತೀನಿ ಅಂತ ಖುಷಿಯಾಗಿ ಬದುಕಲಿ, ಸತ್ತೋಗ್ಬಿಡ್ಲಿ, ನಾನು ಸತ್ತೋಗ್ತೀನಿ ಅಂತ ತಿಳ್ಕೊಂಡು ಬಾಧೆ ಪಟ್ಕೊಂಡು ಯಾಕೆ ಸಾಯಬೇಕು, ನಿಮಗೇನು ಆಗಲ್ಲ, ನೀವು ಸ್ವಲ್ಪ ದಿವಸ ಚೆನ್ನಾಗಾಗ್ಬಿಡ್ತೀರ, ಡಿಸ್ಚಾರ್ಜ್ ಆಗ್ಬಿಡ್ತೀರಾ ಅಂತ ಹೇಳಿನೇ ಅವ್ರು ಹಂಗೇ ಸತ್ತೋಗ್ಬಿಡ್ಲಿ ಅಂತ ಪೇಷಂಟ್ಗಳಿಗೆ ಹೇಳೋದಿಲ್ಲ. ಆದರೆ ಕುಟುಂಬಸ್ಥರಿಗೆ ಹೇಳ್ತಾರೆ. ಕುಟುಂಬಸ್ಥರಿಗೆ ಇದು ಕೇಳಿದ ಮೇಲೆ ಏನಾಗುತ್ತೆ, ಅವ್ರ ಮನಸ್ಸು ಒಡೆದೋಗುತ್ತೆ. ಅವ್ರಿಗೆ ದುಃಖ ತಡೆಯೋದಕ್ಕಾಗೋದಿಲ್ಲ, ಸಂಕಟ ತಡೆಯೋದಕ್ಕಾಗೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಅವರಿಗೆ ಪ್ರಿಯವಾದವರು ಯಾರೋ ಈ ಥರ ಮರಣಕರವಾದ ರೋಗಕ್ಕೆ ತುತ್ತಾಗಿ ಇವತ್ತೆಲ್ಲ ನಾಳೆ ಸತ್ತೋಗ್ತಾರೆ ಅನ್ನೋದನ್ನು ಅವ್ರ ಕಣ್ಮುಂದೆ ನೋಡುವಾಗ ಅವ್ರಿಗೆ ತಡೆಯೋದಕ್ಕಾಗೋದಿಲ್ಲ. ಆದರೆ ಇದು ಆ ಪೇಷಂಟ್ಗೆ ಒಂದಲ್ಲ ಒಂದು ಸಮಯದಲ್ಲಿ ಗೊತ್ತಾಗ್ಬಿಡುತ್ತೆ. ನನಗೇನೋ ಒಂದು ರೋಗ ಬಂದಿದೆ, ಚಿಕಿತ್ಸೆ ಮಾಡಿಸ್ಕೊತಾ ಇದ್ದೀನಿ, ಏನೋ ಸರೋಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ದಿನಗಳು ಕಳೀತಾ ಅವರಿಗೆ ಅನುಮಾನ ಬರುತ್ತೆ, ಯಾಕೋ ನನಗೆ ಏನೋ ವ್ಯತ್ಯಾಸ ಇದ್ದಂಗಿದೆ, ಮತ್ತು ನನ್ನನ್ನು ನೋಡೋವಂಥ ನನ್ನ ಕುಟುಂಬದವರೆಲ್ಲ ಏನೋ ಒಂಥರ ನೋಡ್ತಾರೆ. ಅಂದರೆ ಅವ್ರಿಗೆ ಒಂದು ಕ್ಯಾನ್ಸರ್ ಇದೆ, ಸತ್ತೋಗ್ಬಿಡ್ತಾರೆ ಅನ್ನೋ ವಿಷಯ ತಿಳಿಯೋಕ್ಕೆ ಮುಂಚೆ ಕುಟುಂಬದವರು ಅವ್ರನ್ನ ನೋಡೋವಂಥ ರೀತಿ ಬೇರೆ ಥರ ಇರುತ್ತೆ. ಆದರೆ ಇವಾಗೇನೋ ಕ್ಯಾನ್ಸರ್ ಬಂದಿದೆ, ಇನ್ನು ಸ್ವಲ್ಪ ದಿವಸ ಸತ್ತೋಗ್ಬಿಡ್ತಾರೆ ಅನ್ನೋವಾಗ ಕುಟುಂಬದವ್ರು ಅವ್ರು ನೋಡೋಂಥ ರೀತಿಯೇ ಬದಲಾಗೋಗ್ಬಿಡುತ್ತೆ. ಕೆಲವೊಂದು ಸಲ ಕೆಲವರಿಗೆ ಅವ್ರು ನೋಡುವಾಗ ದುಃಖ ತಡ್ಕೊಳ್ಳೋದಕ್ಕಾಗಲ್ಲ. ಅಯ್ಯೋ ಒಂದು ಸ್ವಲ್ಪ ದಿವಸಕ್ಕೆ ಸತ್ತೋಗ್ಬಿಡ್ತಾರೆ ಅಂತ ಗೊಳೋ ಅಂತ ಅವ್ರ ಮುಂದೆ ಆಳೋ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದೆಲ್ಲ ನೋಡುವಾಗ ಇವ್ರಿಗೆ ಅನುಮಾನ ಬಂದ್ಬಿಡುತ್ತೆ, ಏನೋ ಹೆಚ್ಚು ಕಮ್ಮಿ ಆಗಿದೆ, ನನ್ನಲ್ಲಿ ಏನೋ ಸರಿ ಇಲ್ಲ, ನನ್ನ ಕುಟುಂಬದವರ ವರ್ತನೆಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೇನೋ ದೊಡ್ಡ ರೋಗ ಬಂದಿರಬೇಕು, ಬಹುಶಃ ನಾನು ಸತ್ತೋಗ್ಬಿಡ್ತೀನೇನೋ, ಅದಕ್ಕೆ ಇವ್ರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ಬಲವಂತ ಮಾಡಿ ಅವ್ರನ್ನ ಕೇಳ್ತಾ ಇರ್ತಾರೆ. ಯಾಕೆ ಡಾಕ್ಟ್ರ್ ಏನು ಹೇಳಿದ್ರು, ನನಗೇನು ಬಂದಿದೆಯಂತೆ, ನನಗೆ ಯಾಕಂತ ಈ ಪರಿಸ್ಥಿತಿ, ಯಾವಾಗ ಸರೋಗುತ್ತಂತೆ, ರಿಪೋರ್ಟ್ ಏನು ಬಂದಿದೆ ಹೇಳಿ, ನೀವೇನೋ ಮುಚ್ಚಿಡ್ತಾ ಇದ್ದೀರಾ ಅಂತ ಬಲವಂತ ಮಾಡಿ ಕೇಳಿ ಕೊನೆಗೆ ಅವ್ರು ಹೇಳ್ಬಿಡ್ತಾರೆ, ಇಲ್ಲ ನಿಮ್ಗೆ ಹೆಂಗೆ ಕ್ಯಾನ್ಸರ್ ಬಂದಿದೆ ಅಂತ ಇನ್ನು ಸ್ವಲ್ಪ ದಿವಸ ಅಂತ ನೀವು ಬದುಕೋದು, ಆಮೇಲೆ ಬದುಕೋದಿಲ್ವಂತೆ, ಹಿಂಗೆ ಹೇಳ್ಬಿಟ್ರು ಡಾಕ್ಟ್ರು ಅಂತ. ಇದನ್ನು ಕೇಳಿದ ತಕ್ಷಣ ಇವ್ರ ಮನಸ್ಸೇ ಒಡೆದೋಗುತ್ತೆ. ಆ ವ್ಯಕ್ತಿ ಗೋಳಾಡಿ ಅಳ್ತಾರೆ, ಅಯ್ಯೋ ನನಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆಯಲ್ಲ, ನಾನು ತುಂಬ ದಿನ ಬದುಕೋದಿಲ್ವಂತೆ, ಸತ್ತೋಗ್ಬಿಡ್ತೇನಂತೆ ಅಂತ ಗೋಳಾಡಿ ಅಳ್ತಾರೆ. ಡಾಕ್ಟ್ರು ಬಂದರೆ, ಡಾಕ್ಟರ್ ನನಗೇನು ಈ ಥರ ಬಂದ್ಬಿಟ್ಟಿದೆ ಅಂತಲ್ವಾ, ಡಾಕ್ಟರ್ ಏನಾದರೂ ಮಾಡಿ ಡಾಕ್ಟರ್, ನನಗೆ ಟ್ರೀಟ್ಮೆಂಟ್ ಕೊಡಿ, ನನ್ನನ್ನು ಚೆನ್ನಾಗಿ ಮಾಡಿ, ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ ಡಾಕ್ಟರ್, ದಯವಿಟ್ಟು ನನ್ನನ್ನು ಕಾಪಾಡಿ, ನನ್ನನ್ನು ಉಳಿಸ್ಕೊಳ್ಳಿ ಡಾಕ್ಟರ್, ಏನಾದರೂ ಮಾಡಿ ಅಂತ ಡಾಕ್ಟರ್ ಹತ್ರ ಗೊಳೋ ಅಂತ ಹೇಳ್ತಾರೆ. ಅವ್ರ ಕುಟುಂಬದವ್ರ ಹತ್ರ, ಅಯ್ಯೋ ನನಗೆ ಕ್ಯಾನ್ಸರ್ ಅಂತೆ, ನಾನು ಬದುಕೋದಿಲ್ವಂತೆ, ನನ್ನ ಸ್ವಲ್ಪ ದಿವಸ ಸತ್ತೋಗ್ಬಿಡ್ತೇನಂತೆ, ಏನಾದರೂ ಮಾಡಿ ನನ್ನನ್ನು ಬದುಕಿಸ್ಕೊಳ್ಳಿ, ನಂಗೆ ಸಾಯೋದಕ್ಕೆ ಇಷ್ಟ ಇಲ್ಲ, ಎಲ್ಲಾದರೂ ಕರ್ಕೊಂಡು ಹೋಗಿ, ಯಾವುದಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಇಲ್ಲ ಅಂದರೆ ಬೇರೆ ಕಡೆ ಕರ್ಕೊಂಡು ಹೋಗಿ, ಏನಾದರೂ ಮಾಡಿ ನನ್ನ ಉಳಿಸ್ಕೊಳ್ಳಿ, ನಂಗೆ ಸಾಯೋದಕ್ಕೆ ಇಷ್ಟ ಇಲ್ಲ.
ಅಂತ ಗೋಳಾಡಿ ಅವರು ಕಣ್ಣೀರು ಬಿಟ್ಟು ಅಳುವಂಥವ್ರನ್ನ ನಾವು ನೋಡೋದಕ್ಕೆ ಸಾಧ್ಯ. ಮನುಷ್ಯ ಅನೇಕ ಕಾರ್ಯಗಳಿಗೆ ಭಯಪಡ್ತಾನೆ. ಅದರಲ್ಲಿ ಒಂದು ಯಾವುದು ಅಂತಂದರೆ ಮರಣದ ಭಯ. ತಮ್ಮ ಕಣ್ಣು ಮುಂದೆ ಇವತ್ತಲ್ಲ ನಾಳೆ ನಾನು ಸತ್ತೋಗ್ತೀನಿ, ನನ್ನ ಸಾವು ಹತ್ರ ಆಗ್ತಾ ಇದೆ ಅಂತ ಅನ್ನುವಾಗ ಮನುಷ್ಯನಿಗೆ ವಿಪರೀತವಾದ ಭಯ ಹಿಡಿಯುತ್ತೆ. ಅವನಿಗೆ ಬೇರೆ ಯಾವುದ್ರ ವಿಷಯದಲ್ಲೂ ಸಂತೋಷ ಇರೋದಿಲ್ಲ. ಅವನ ಕಣ್ಣೆದುರಿಗಿರೋದೆಲ್ಲ ಮರಣ ಮಾತ್ರವೇ. ಏನು ಕೊಟ್ಟರು ಅವ್ನಿಗೆ ಸಂತೋಷ ಆಗೋದಿಲ್ಲ, ಏನು ಹೇಳಿದ್ರು ಕೂಡ ಅವ್ನಿಗೆ ಸಂತೋಷ ಆಗೋದಿಲ್ಲ. ಮರಣದ ಭಯ ಅವರನ್ನು ವ್ಯಾಪಿಸಿಕೊಂಡು ಬಿಡುತ್ತೆ. ಆಗ ಈ ರೀತಿಯಾಗಿ ಮನುಷ್ಯರು ಈ ಲೋಕದಲ್ಲಿ ಮರಣದ ಭಯದಿಂದ ಬಾಧೆ ಪಡುವಂಥವ್ರನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಯೇಸು ಕ್ರಿಸ್ತನು ನಮ್ಮನ್ನು ಯಾವುದರಿಂದ ಬಿಡುಗಡೆಗೊಳಿಸ್ತಾರೆ? ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ಇಂತಹ ಮರಣ ಭಯದಿಂದ ಅವರು ಬಿಡುಗಡೆಗೊಳಿಸ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿರುವಂಥ ನಮಗೆ ಮರಣದ ಕುರಿತಾದ ಭಯ ಇಲ್ಲ. ಹಲ್ಲೆಲೂಯಾ. ನಾನು ನೀವು ಅವರಲ್ಲಿದ್ದುಕೊಂಡು ಮರಣಕ್ಕೆ ಭಯಪಡಬೇಕಾಗಿರುವ ಅಗತ್ಯ ಇಲ್ಲ. ಹಲ್ಲೆಲೂಯಾ. ಕಾರಣ ನಮ್ಮ ಕರ್ತನು ಜೀವಿಸುವಾತನು. ಅದರಿಂದ ನಾವು ಮರಣಕ್ಕೆ ಭಯಪಡಬೇಕಾಗಿರುವಂಥ ಅಗತ್ಯ ಇಲ್ಲ. ಆದರೆ ಈ ಲೋಕದಲ್ಲಿ ಜನಗಳು ಮರಣವನ್ನು ಎದುರುಗೊಳ್ಳುವಾಗ ತುಂಬ ಭಯಪಡ್ತಾರೆ. ನನಗೇನಾಗುತ್ತೋ, ನಾನು ಎಲ್ಲಿ ಹೋಗ್ತೀನೋ, ನನಗೇನು ನಡೆಯುತ್ತೋ, ಸತ್ತ ನಂತರ ಮುಂದೆ ಏನು, ನನಗೆ ಸಾಯೋರಿಗೆ ಇಷ್ಟ ಇಲ್ಲ, ನಾನು ಈ ಲೋಕ ಬಿಟ್ಟು ಹೋಗೋರಿಗೆ ಇಷ್ಟ ಇಲ್ಲ, ನನ್ನನ್ನು ಉಳಿಸ್ಕೊಡಿ, ನನ್ನನ್ನು ಕಾಪಾಡಿ, ನನಗೆ ಹೆಂಗಾದ್ರೂ ಬದುಕಿಸಿ ಅಂತ ಮರಣ ಹೊಂದೋದಕ್ಕೆ ಇಷ್ಟ ಇಲ್ದರ ಗೋಳಾಡೋವಂಥ ಕಳವಳದಿಂದ, ಮರಣದ ಕುರಿತಾದ ಭಯದಿಂದ ಬಾಧೆ ಪಡುವಂಥವ್ರನ್ನ ನಾವು ನೋಡ್ಬೋದು. ಆದರೆ ಯಾಕೆ ಈ ರೀತಿಯಾಗಿ ಮನುಷ್ಯರು ಮರಣ ಹೊಂದೋದಕ್ಕೆ ಭಯ ಪಡ್ತಾರೆ? ಮರಣ ಹೊಂದೋದಕ್ಕೆ ಇಷ್ಟ ಇಲ್ದರ ತಾವು ಬದುಕಬೇಕು ಅಂತ ಯಾಕೆ ಬಯಸ್ತಾರೆ ಅಂತಂತಂದರೆ ಮರಣದ ನಂತರ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಮರಣದ ನಂತರ ಏನು ನಡೆಯುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಮರಣದ ನಂತರ ಅವ್ರು ಎಲ್ಲಿ ಹೋಗ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆಗ ಮರಣದ ನಂತರ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅನೇಕರು ಮರಣದ ಕುರಿತಾದ ಭಯದಲ್ಲಿರ್ತಾರೆ. ಮರಣ ಹೊಂದೋದಕ್ಕೆ ಇಷ್ಟ ಇಲ್ಲದವರುಗಳಾಗಿ ಅವರು ಇರ್ತಾರೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಕೆಲವೊಂದು ಸಲ ಏನಾಗ್ತಾ ಇತ್ತು ಅಂತಂದರೆ, ನಾವು ರಾತ್ರಿ ಹೊತ್ತು ಅಂಗಡಿಗೆ ಹೋಗಿ ಸಾಮಾನು ತರಬೇಕಂತ ನಮ್ಮ ಮನೇಲಿ ಕಳಿಸ್ತಾಯಿದ್ರು. ನಾವು ರಾತ್ರಿ ಹೊತ್ತು ಕೂಡ ಅಂಗಡಿಗಳಿಗೆ ಹೋಗಿ ಮನೆಗೆ ಏನಾದರೂ ಸಾಮಾನು ಬೇಕು ಅಂತ ಹೇಳಿದ್ರೆ ಅದನ್ನು ತೊಗೊಂಡು ಬರ್ತಾಯಿದ್ವಿ. ಆದರೆ ಕೆಲವೊಂದು ಸಲ ಏನಾಗೋದಂತಂದರೆ ರಾತ್ರಿ ಒಂದು 7, 7:30, 8 ಈ ಥರ ಟೈಮ್ಗಳಲ್ಲಿ ಅಂಗಡಿಗೆ ಅಂತ ಹೋಗಿ ಬರ್ತಾ ಇರೋ ಸಮಯದಲ್ಲಿ ದಿಢೀರಂತ ಕರೆಂಟ್ ಹೋಗ್ಬಿಡೋದು. ಕರೆಂಟ್ ಇರುವಾಗ ಏನಾಗೋದಂತಂದರೆ ಬೀದಿಯಲ್ಲೆಲ್ಲ ಲೈಟ್ ಉರಿತಾ ಇರೋದು. ನಾವು ಆರಾಮಾಗಿ ಬೀದಿಯಲ್ಲಿ ನಡ್ಕೊಂಡು ಹೋಗಿ ಅಂಗಡಿಯಲ್ಲಿ ಏನು ಬೇಕೋ ಸಾಮಾನು ತೊಗೊಂಡು ಆರಾಮಾಗಿ ಮನೆಗೆ ಹೋಗ್ಬಿಡ್ತಾ ಇದ್ವಿ. ಆದರೆ ಕೆಲವೊಂದು ಸಲ ಈ ಥರ ಬೀದಿಯಲ್ಲಿ ಆರಾಮಾಗಿ ನಡ್ಕೊಂಡು ನಮ್ಮಮ್ಮ ಏನು ಹೇಳಿದ್ರು, ಆ ಸಾಮಾನು ಹೇಳಿದ್ರು, ಈ ಸಾಮಾನು ಹೇಳಿದ್ರು, ಈ ಸಾಮಾನು ಹೇಳಿದ್ರು, ಈ ಸಾಮಾನು ಅಂತ ಲೆಕ್ಕ ಹಾಕ್ಕೊಂಡು ಯಾವುದು ಮರೆತೋಗ್ಬಾರ್ದು ಅಂತ ಲೆಕ್ಕ ಹಾಕೊಂಡು ಹೋಗ್ತಾ ಇರುವಾಗ ದಿಢೀರನ್ನು ಕರೆಂಟ್ ಹೋಗ್ಬಿಡೋದು. ಕರೆಂಟ್ ಹೋಗಿದ ತಕ್ಷಣ ಏನಾಗೋದಂತಂದರೆ ತೀರಾ ಕತ್ತಲು. ಆ ರೋಡಲ್ಲಿ ಒಂದು ಲೈಟು ಇಲ್ಲ, ಸ್ವಲ್ಪನೂ ಬೆಳಕು ಇಲ್ಲ, ಪೂರ್ತಿ ಕಾರ್ಗತ್ತಲಾಗ್ಬಿಡೋದು. ಕಾರ್ಗತ್ತಲಾಗ್ಬಿಟ್ಟು ಅಲ್ಲಿ ರೋಡ್ ಎಲ್ಲಿದೆ, ಅಲ್ಲಿ ಮೋರಿ ಎಲ್ಲಿದೆ, ಅಲ್ಲಿ ಫುಟ್ಪಾತ್ ಎಲ್ಲಿದೆ, ಒಂದು ಹಳ್ಳ ಎಲ್ಲಿದೆ, ಕೊಚ್ಚೆ ಎಲ್ಲಿದೆ, ಏನು ಕಾಣಿಸ್ತಾರಲ್ಲ, ಪೂರ್ತಿ ಕಾರ್ಗತ್ತಲು. ಮುಂದೆನೂ ಏನು ಕಾಣಿಸಲ್ಲ, ಹಿಂದೆನೂ ಏನು ಕಾಣಿಸಲ್ಲ. ಆ ಥರ ಕಾರ್ಗತ್ತಲಾಗ್ಬಿಡೋದು. ಒಂದು ಕ್ಷಣಕ್ಕೆ ನಾವು ಕುರುಡರಾಗ್ಬಿಡ್ತಾ ಇದ್ವಿ. ಅದುವರೆಗೂ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದವರು ಹಳ್ಳಂದು ಕರೆಂಟ್ ಹೋಗಿದ ತಕ್ಷಣ ಹಂಗೆ ಒಂದೇ ಕ್ಷಣಕ್ಕೆ ಕುರುಡರು, ಏನು ಕಾಣಿಸ್ತಾನಿಲ್ಲ. ಮುಂದೆ ಎಲ್ಲಿ ಹೆಜ್ಜೆ ಇಡಬೇಕಂತ ಗೊತ್ತಿಲ್ಲ, ಎಲ್ಲಿ ಹೆಜ್ಜೆ ಇಟ್ಟರೆ ಎಲ್ಲಿ ಹೋಗಿ ಬಿದೋಗ್ತೀವಿ ಅಂತ ಗೊತ್ತಿಲ್ಲ. ನಾವು ನೇರ ಹೋಗ್ತಾ ಇದೀವಿ ಅಂತ ಅಂದ್ಕೊಂಡು ಸೊಟ್ಟ ಹೋಗ್ತಾ ಇದ್ರೆ ಕತ್ಲಲ್ಲಿ ಮೋರಿ ಹೋಗಿ ಬಿದೋಗ್ತೀವಿ. ಕೆಲವು ಸಲ ಏನಾಗುತ್ತೆ ಅಂತಂದರೆ ದೇವರು ನಮ್ಗೆ ಕಣ್ಣು ಕೊಟ್ಟಿರೋದ್ರಿಂದ ನಾವು ಆರಾಮಾಗಿ ನಡ್ಕೊಂಡು ಹೋಗ್ತೀವಿ ಕರೆಕ್ಟಾಗಿ. ಆದರೆ ಕೆಲವೊಂದು ಸಲ ಚಿಕ್ಕ ವಯಸ್ಸಲ್ಲಿ ನಾವು ಕಣ್ಣ ಮುಚ್ಚಾಲೆ ಆಡ್ತಾ ಇದ್ವಿ. ಕಣ್ಣಿಗೆ ಏನು ಮಾಡ್ತಾರೆ, ಹಿಂಗೆ ಬಟ್ಟೆ ಕಟ್ಬಿಡ್ತಾರೆ. ನಾವು ಸೈಟಾಗಿ ನಿಲ್ಲಿಸ್ಬಿಟ್ಟು ಕಣ್ಣು ಬಟ್ಟೆ ಕಟ್ಬಿಟ್ಟು, ನೋಡಿ ಅಲ್ಲಿದ್ದಾನ ವ್ಯಕ್ತಿ, ನೀನು ನೇರ ಹಿಂಗೆ ಬಂದು ಅವ್ನು ಮುಟ್ಟಬೇಕು ಅಂದ್ಬಿಟ್ಟು ಕಣ್ಣು ಬಟ್ಟೆ ಕಟ್ಬಿಟ್ಟು ನಮ್ಗೆ ಬಿಡೋರು. ನಾವು ಹಂಗೆ ನಡೆಯೋದು. ನಾನು ನೇರನ ಹೋಗ್ತಾ ಇದ್ದೀನಿ, ಅವ್ನು ಮುಟ್ಬಿಡ್ತೀನಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ರೆ ಅದು ಒಂದು ಸ್ವಲ್ಪ ಹೆಜ್ಜೆ ಬದಲಾದರೂ ಕೂಡ ನಾವು ಹಿಂಗೆ ಹೋಗ್ತಾರಲ್ಲ, ಹಿಂಗೆ ಹೋಗ್ತಾ ಇರ್ತೀವಿ. ನಾವು ಫುಲ್ಲು ವಿಶ್ವಾಸದಿಂದ ನಾನು ನೇರನ ಹೋಗ್ತಾ ಇದ್ದೀನಿ, ಅವನು ಮುಟ್ಬಿಡ್ತೀನಿ ಅಂತ ಅಂದ್ಕೊಂಡು ಕಣ್ಣು ಬಟ್ಟೆ ಕಟ್ಸ್ಕೊಂಡು ನೇರ ಹೋಗ್ತಾರಲ್ಲ, ಹಿಂಗೆ ಹೋಗ್ತಾ ಇರ್ತೀವಿ. ಅಲ್ಲೋಗಿ ಬೇರೆಯವ್ರು ಮುಟ್ಬಿಡ್ತೀವಿ. ಹಿಡ್ಕೊಂಡ್ಬಿಟ್ಟೆ ಅಂತ ಕಣ್ಣು ತೆಗೆದ್ರೆ ಬೇರೆ ಹತ್ರ ಬಂದುಬಿಟ್ಟಿರ್ತೀವಿ. ಕಣ್ಣಿಲ್ಲ ಅಂದರೆ ಬದುಕೋದು ತುಂಬ ಕಷ್ಟ. ಅದೇ ಥರನೇ ರಾತ್ರಿ ಹೊತ್ತು ಕರೆಂಟ್ ಹೋಗ್ಬಿಟ್ಟಾಗ ರೋಡ್ ಹಿಂಗೆ ಇತ್ತು, ನಾನು ಹಿಂಗೆ ಹೋಗ್ತೀನಿ ಪರವಾಗಿಲ್ಲ ಅಂತ ನಾನು ಹಂಗೇ ಹೋಗ್ತಾ ಇದ್ರೆ ಹಂಗೇ ಮರಿ ಹೋಗ್ಬಿಟ್ಟಿರ್ತೀವಿ. ಆ ಥರ ಭಯಾನಕವಾದ ಕತ್ತಲು, ಏನು ಕಾಣಿಸ್ತಾನೆ ಇರಲಿಲ್ಲ. ಒಂದು ಕ್ಷಣ ಜೀವ ಡಗ್ಗನ್ಬಿಡೋದು, ಹೆಂಗಪ್ಪ ಇವಾಗ ಮನೆಗೆ ಹೋಗೋದು, ಯಾವ ಕಡೆನಪ್ಪ ಕಾಲಿಡೋದು ಅಂತ ಅಂದ್ಬಿಟ್ಟು. ಆದರೆ ಇವಾಗಿನ ಕಾಲದಲ್ಲಿ ಕಾರ್ಯಗಳು ಬದಲಾಗಿದೆ. ಇವತ್ತಿನ ಕಾಲದಲ್ಲಿ ಏನು ಮಾಡ್ತಾರೆ, ಜೋಬಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾನೆ, ಕರೆಂಟ್ ಹೋಯ್ತು ಅಂದ ತಕ್ಷಣ ಹಂಗೆ ತೆಗೆದ್ಬಿಟ್ಟು ಹಂಗೆ ಟಾರ್ಚ್ ಆನ್ ಮಾಡ್ಬಿಟ್ಟು ಹಂಗೆ ಇಟ್ಕೊಂಡು ಮನೆಗೆ ಹೋಗ್ಬಿಡ್ಬೋದು. ಮತ್ತು ಇವಾಗಿನ ಕಾಲದಲ್ಲಿ ಒಂದು ವೇಳೆ ಮೊಬೈಲ್ ಇಲ್ಲ ಅಂದ್ರೂ
ಯಾವುದೋ ಒಂದು ಗಾಡಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಅವ್ರ ಗಾಡಿ ಲೈಟ್ ಹಾಕೊಂಡು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಒಂದು ಗಾಡಿ ಬಂದು ಹೋಗುವಾಗ ಒಂದು ಸ್ವಲ್ಪ ಬೆಳಕು ಕಾಣಿಸುತ್ತೆ, ಅದನ್ನ ನೋಡ್ಕೊಂಡಾದ್ರೆ ಹೆಂಗಾದ್ರೂ ಹೋಗ್ಬಿಡ್ಬೋದು. ಇಲ್ಲ ಬೇರೆ ಯಾರಾದ್ರೂ ಓಡಾಡೋರು ಅವರೊಂದು ಮೊಬೈಲ್ ಇಟ್ಕೊಂಡು ಟಾರ್ಚ್ ಹಾಕೊಂಡು ಹೋಗ್ತಾ ಇರ್ತಾರೆ, ಹೆಂಗೋ ಇವಾಗ ಕಾಲದಲ್ಲಿ ಹೋಗ್ಬಿಡ್ಬೋದು. ಆದರೆ ಹಿಂದಿನ ಕಾಲದಲ್ಲಿ ನಾವು ತುಂಬ ಚಿಕ್ಕ ಹುಡುಗರಾಗಿದ್ದಾಗ ಇದ್ರ ಯಾರ ಥರ ಮೊಬೈಲು ಇಲ್ಲ, ಗಾಡಿಗಳು ಜಾಸ್ತಿ ಬರ್ತಾನೆ ಇರಲಿಲ್ಲ. ಕರೆಂಟ್ ಹೋದರೆ ರೋಡಲ್ಲಿ ಮುಂದೆ ಹಿಂದೆ ಅಲ್ಲಾಡೋಂಗೆ ಇಲ್ಲ, ಆ ಥರ ಕಾರ್ಗತ್ತಲಾಗ್ಬಿಡೋದು. ಅವಾಗ ಈ ರೀತಿಯಾಗಿ ನಾವು ಅಂಗಡಿಗೆ ಅಂತ ಹೋಗಿದ್ದಾಗ ಕರೆಂಟ್ ಹೋಗ್ಬಿಟ್ರೆ ತುಂಬ ಕಷ್ಟಪಡಬೇಕಾದಂಥ ಪರಿಸ್ಥಿತಿ ನಮಗೆ ಬರ್ತಾ ಇತ್ತು. ಅನೇಕರಿಗೆ ಮರಣ ಇದೇ ರೀತಿಯಾದ ಒಂದು ಅನುಭವವಾಗಿರುತ್ತೆ. ಬೆಳಕಿರುವಾಗ ಆರಾಮಾಗಿ ನಾವು ಹೋಗ್ತಾ ಇದ್ವಿ ಬರ್ತಾ ಇದ್ವಿ, ಅದೇ ಥರ ಬದುಕಿರುವಾಗ ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಮರಣದ ಕುರಿತಾದ ಚಿಂತೆನೇ ಅವ್ರಿಗೆ ಇರೋದಿಲ್ಲ. ನೀವು ಯಾರನ್ನಾದ್ರು ಭೇಟಿ ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ತುಂಬ ದಿನ ಆಯಿತು, ಕಣ್ಮುಂದೆ ಬರ್ತಾರೆ, ಬಂದಿದ ತಕ್ಷಣ ನೀವೇನಂತ ಅಂತೀರ ಅವ್ರು ನೋಡ್ಬಿಟ್ಟು? ಯಾರಾದರೂ ನಿಮಗೆ ತುಂಬ ದಿವಸ ಆಗಿ ಸಿಕ್ಕಿ ಇವತ್ತು ಕಣ್ಮುಂದೆ ಬಂದರು, ಅವ್ರು ನೋಡಿದ ತಕ್ಷಣ ನೀವೇನಂತೀರಾ? ಚೆನ್ನಾಗಿದ್ದೀರಾ ಅಂತಂತೀರಾ? ಯಾವಾಗ ಸಾಯ್ತೀರಾ ಅಂತಂತೀರಾ? ಬಂದ್ರೆ ಆ ಊರಿಗೆ ಯಾವಾಗ ಬಂದ್ರಿ, ಹೌದಾ ಯಾವಾಗ ಸಾಯ್ತೀರ ನೀವು ಅಂತ ಯಾರು ಕೇಳ್ತಾರಾ? ಯಾರು ಕೇಳೋದಿಲ್ಲ. ಕೇಳಿದ್ರೆ ಅವ್ರ ಕತೆ ಮುಗಿದೋಯ್ತು. ಆವಾಗ ಬದುಕಿರುವಾಗ ಸಾವಿನ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಯಾರೋ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ, ತುಂಬ ವಯಸ್ಸಾಗ್ಬಿಟ್ಟಿದೆ ಅನ್ನೋರ ಬಗ್ಗೆ ಏನಾದರೂ ಏನೋ ವಯಸ್ಸಾಗೋಯ್ತು, ಏನೋ ರೋಗ, ಇನ್ನು ಸ್ವಲ್ಪ ರಿಸಿಕ್ಕಿರಲ್ಲೇನೋ ಅಂತ ಅಂದ್ಕೊಳ್ತಾರೆ ಹೊರತು ಚೆನ್ನಾಗಿರೋರು ನೋಡಿ ಯಾರು ಯಾವತ್ತೂ ಸಾವಿನ ಬಗ್ಗೆ ಮಾತಾಡೋದಿಲ್ಲ. ಅವರು ಸಾವಿನ ಬಗ್ಗೆ ಯೋಚನೆ ಮಾಡೋದಿಲ್ಲ, ಬೇರೆಯವರು ಅದ್ರ ಬಗ್ಗೆ ಸಾವಿನ ಬಗ್ಗೆ ಮಾತಾಡೋದಿಲ್ಲ. ಹಾಗೆ ಕರೆಂಟ್ ಇರುವಾಗ ಆರಾಮಾಗಿ ಹೋಗ್ತಾ ಇರ್ತಾರೆ, ಆರಾಮಾಗಿ ಬರ್ತಾ ಇರ್ತಾರೆ. ಆದರೆ ಒಂದಲ್ಲ ಒಂದು ದಿವಸ ಪಳ್ಳಂತ ಕರೆಂಟ್ ಹೋಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆವಾಗ ಪರಿಸ್ಥಿತಿ ಏನು? ಕರೆಂಟ್ ಹೋಗ್ಬಿಟ್ರೆ, ಮರಣ ಅನ್ನೋದು ಎದುರಾದರೆ ಅದನ್ನು ನಾವು ಎದುರಿಸೋದು ಯಾವ ಥರ, ಆ ಮರಣದ ಮೂಲಕವಾಗಿ ಹೋಗೋದು ಯಾವ ಥರ, ಮರಣದ ನಂತರ ಏನು? ಎಷ್ಟೋ ಜನಗಳಿಗೆ ಮರಣದ ಕುರಿತಾದ ಚಿಂತೆನೇ ಇರೋದಿಲ್ಲ. ಇಲ್ಲಿಂದ ನಾವು ಅಮೆರಿಕ ಹೋಗ್ತೀವಿ ಅಂತಂತಂದ್ರೆ ಒಂದು ವೇಳೆ, ಇಲ್ಲ ಯಾವುದೋ ಒಂದು ಊರಿಗೆ ಟೂರ್ ಹೋಗ್ತೀವಿ ಅಂತಂತಂದರೆ ಹೋಗೋದಕ್ಕಿಂತ ಮುಂಚೆ ನಾವು ಅಲ್ಲಿ ಹೋಗೋದಕ್ಕೆ, ಅಲ್ಲಿರೋದಕ್ಕೆ, ಅಲ್ಲಿಂದ ವಾಪಸ್ ಬರೋದಕ್ಕೆ ನಮಗೇನು ಬಟ್ಟೆ ಬರಬೇಕು, ಏನು ಕಾಸು ಬೇಕು, ಏನು ತಿಂಡಿ ಬೇಕು, ಊಟ ಬೇಕು, ನೀರು ಬೇಕು, ಎಲ್ಲವನ್ನು ಸಿದ್ಧ ಮಾಡಿಕೊಂಡು ಒಂದು ಕೂಡ ನಾವು ತಪ್ಪಿಸ್ಕೊಂಡಿರಬಾರ್ದು ಅಂತ ಎಲ್ಲ ತಗೊಂಡು ಹೋಗಿ ಬರ್ತೀವಿ. ಅದೇ ಥರ ನಾನು ನೀವು ಯಾವತ್ತೂ ಮತ್ತೆ ಹಿಂತಿರುಗಿ ಬರದಿರುವಂಥ ಒಂದು ಪ್ರಯಾಣ ಮಾಡೋದಕ್ಕಿದ್ದೀವಿ. ಅಮೆರಿಕಾಗೆ ಹೋದ್ರೂ 3 ತಿಂಗಳಾದ್ಮೇಲೆ ಬೇಕಾದ್ರೆ ಬರ್ಬೋದು, ಇನ್ನೊಂದು ಕಡೆಗೆ ಹೋದ್ರೂ ಮತ್ತೆ ಬರ್ಬೋದು. ಆದರೆ ನಾನು ನೀವು ಒಂದು ಪ್ರಯಾಣ ಮಾಡ್ತೀವಿ. ಆ ಪ್ರಯಾಣ ಮಾಡಿದ್ಮೇಲೆ ಮತ್ತೆ ಯಾವತ್ತೂ ನಾವು ಬರೋದೇ ಇಲ್ಲ. ಆ ಪ್ರಯಾಣನೇ ಮರಣ. ಅದಕ್ಕೆ ನೀವು ಎಷ್ಟು ಸಿದ್ಧರಾಗಿದ್ದೀರಾ? ಯಾವುದೋ ಒಂದು ಊರಿಗೆ ಹೋಗ್ಬೇಕಂತಂದರೆ ಎಷ್ಟೆಲ್ಲ ಸಿದ್ಧರಾಗ್ತೀರಾ. ಆದರೆ ಇವತ್ತೆಲ್ಲ ನಾಳೆ ಯಾವತ್ತೋ ಯಾವಾಗಲೋ ಹೆಂಗೋ ಗೊತ್ತಿಲ್ಲ, ಮರಣ ಅನ್ನುವಂಥ ಒಂದು ಪ್ರಯಾಣವನ್ನು ನಾವೆಲ್ಲ ತಗೊಂಡು ಹೋಗಲೇಬೇಕು. ಆದರೆ ಅದಕ್ಕೆ ಎಷ್ಟು ಮಟ್ಟಿಗೆ ನೀವು ಸಿದ್ಧರಾಗಿದ್ದೀರಾ? ಅನೇಕರಿಗೆ ಈ ಲೋಕದಲ್ಲಿ ಮರಣದ ಕುರಿತಾದ ಚಿಂತೆನೇ ಇರೋದಿಲ್ಲ. ಅದರಿಂದ ಹಠಾತ್ತಾಗಿ ಮರಣ ಅನ್ನೋದು ಅವ್ರ ಮುಂದೆ ಬಂದಾಗ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಸಾಯೋದಕ್ಕೆ ಇಷ್ಟ ಇಲ್ಲ, ಆದರೆ ಸಾಯಲೇಬೇಕು, ಮರಣ ಬಂದೇ ಬರುತ್ತೆ. ಗೋಳಾಡಿ ಅಳ್ತಾರೆ, ಬಾಧೆ ಪಡ್ತಾರೆ, ಕಣ್ಣೀರು ಸುರಿಸ್ತಾರೆ. ಈ ರೀತಿಯಾಗಿ ಅನೇಕರಿಗೆ ಏನಾಗಿರುತ್ತೆ, ಮರಣ ಅನ್ನೋದು ಅದೊಂದು ಕಾರ್ಗತ್ತಲಿನ ಅನುಭವವಾಗಿ ಅವ್ರಿಗಿರುತ್ತೆ. ಏನು ಮಾಡಬೇಕಂತ ಗೊತ್ತಿಲ್ಲದಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ, ಮರಣ ಅನ್ನೋದು ಅವ್ರಿಗೆ ಬರುವಾಗ ಅವ್ರು ಗೋಳಾಡಿ ಅಳುವಂಥದ್ದನ್ನು ಈ ಲೋಕದಲ್ಲಿ ನಾವು ಕಾಣಬಹುದು. ಆದರೆ ಇವತ್ತು ಒಂದು ವೇಳೆ ನಿಮಗೇನಾದರೂ ಮರಣದ ನಂತರ ಏನು ಅನ್ನೋದು ಗೊತ್ತಿಲ್ದಿರ, ಮರಣದ ಕುರಿತಾದ ಭಯದಿಂದ ಒಂದು ವೇಳೆ ನೀವು ಬದುಕ್ತಾ ಇದ್ರೆ, ನಾನು ನಿಮಗೆ ಬೈಬಲ್ನಲ್ಲಿ ಮರಣದ ನಂತರದ ಕುರಿತಾದ ಸತ್ಯ ಏನು ಅನ್ನೋದನ್ನು ಹೇಳ್ತೇನೆ. ಮನುಷ್ಯನ ಜೀವಿತ ಮರಣದೊಟ್ಟಿಗೆ ಈ ಲೋಕದಲ್ಲಿ ಕೊನೆ ಆಗೋದಿಲ್ಲ. ಮರಣ ಮನುಷ್ಯನ ಜೀವಿತಕ್ಕೆ ಕೊನೆ ಅಲ್ಲ. ಮನುಷ್ಯ ಈ ಲೋಕದ ಪಾಲಿಗೆ ಸತ್ತೋಗ್ತಾನೆ. ಅವನು ಮರಣದ ನಂತರ ಇನ್ನೂ ಈ ಲೋಕದೊಟ್ಟಿಗೆ ಯಾವ ಸಂಪರ್ಕವನ್ನು ಹೊಂದೋದಿಲ್ಲ. ಆದರೆ ಅವನು ಬೇರೊಂದು ಲೋಕಕ್ಕೆ ಹೊರಟು ಅಲ್ಲಿ ಬದುಕ್ತಾನೆ. ಬೇರೊಂದು ಲೋಕದಲ್ಲಿ ಅವನ ಜೀವನವನ್ನು ಅವನು ಮುಂದುವರಿಸ್ತಾನೆ. ಪರಲೋಕ ನರಕ ಅನ್ನೋದು ನಿಜ. ಯಾವ ಮನುಷ್ಯನು ಪಾಪವನ್ನು ಮಾಡಿ ತನಗಿಷ್ಟ ಬಂದಂಗೆ ಬದುಕಿ ಅವನ ಜೀವಿತವನ್ನು ಸಾಗಿಸ್ತಾನೋ, ಅವನು ದೇವರ ಕೋಪಕ್ಕೆ ಗುರಿಯಾಗಿ ನ್ಯಾಯ ತೀರ್ಪಿಗೆ ಒಳಗಾಗಿ ಅಗ್ನಿ ನರಕಕ್ಕೆ ಒಳಗಾಗಬೇಕಾಗುತ್ತೆ. ಆದರೆ ಯಾರು ದೇವರಿಗೆ ಭಯಪಟ್ಟು ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಪರಿಶುದ್ಧರಾಗಿ ದೇವರ ಚಿತ್ತದಂತೆ ಜೀವಿಸುವುದಕ್ಕೆ ತಮ್ಮನ್ನು ಅರ್ಪಿಸಿಕೊಳ್ಳುತ್ತಾರೋ, ಅವರು ದೇವರ ಕೃಪೆಗೆ ಪಾತ್ರರಾಗಿ ಪರಲೋಕ ರಾಜ್ಯವನ್ನು ಸೇರಿ ದೇವರೊಟ್ಟಿಗೆ ಸದಾಕಾಲ ಜೀವಿಸ್ತಾರೆ. ಆದರೆ ಬೈಬಲ್ ಪ್ರಕಾರ ಪರಿಶುದ್ಧನು ಒಬ್ಬನಾದರೂ ಇಲ್ಲ, ನೀತಿವಂತನು ಒಬ್ಬನಾದರೂ ಇಲ್ಲ.
ಎಲ್ಲ ಮನುಷ್ಯರು ಪಾಪವನ್ನು ಮಾಡಿ ದೇವರ ಕೋಪಕ್ಕೆ ಗುರಿಯಾಗಿ ಅಗ್ನಿ ನರಕಕ್ಕೆ ಒಳಗಾಗಬೇಕಾಗಿರುವಂಥ ಅಪಾಯದಲ್ಲಿ ಇದ್ದಾರೆ. ಆದರೆ ಇಂಥ ಪರಿಸ್ಥಿತಿ ಇರುವಾಗಲೇ ದೇವರು ಏನು ಮಾಡ್ತಾರೆ ಅಂತಂದರೆ, ಮನುಷ್ಯರೆಲ್ಲರ ಪಾಪಗಳಿಗೆ ಕ್ಷಮಿಸಲ್ಪಟ್ಟು ಅವರಿಗೆ ರಕ್ಷಣೆ ಆಗುವುದಕ್ಕಾಗಿ, ಪಾಪದಿಂದ ಬಿಡುಗಡೆಯಾಗಿ ಅವರು ಪರಲೋಕ ರಾಜ್ಯ ಬರುವುದಕ್ಕೆ ಅವಕಾಶವಾಗುವ ಹಾಗೆ ತನ್ನ ಒಬ್ಬನೇ ಕುಮಾರನನ್ನು ಯೇಸುವಿನ ಹೆಸರಿನಲ್ಲಿ ಈ ಲೋಕಕ್ಕೆ ಕಳುಹಿಸಿಕೊಡ್ತಾರೆ. ಯೇಸು ಕ್ರಿಸ್ತನು ಮನುಷ್ಯನಾಗಿ ಲೋಕಕ್ಕೆ ಬಂದು ಮನುಷ್ಯರ ಪಾಪಗಳ ಕ್ಷಮೆಗೋಸ್ಕರವಾಗಿ ಆತನ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ತಾನು ಬಾಧೆಪಟ್ಟು ಮರಣ ಹೊಂದೋದಕ್ಕೆ ತನ್ನನ್ನು ಒಪ್ಪಿಸಿಕೊಡ್ತಾರೆ. ಮತ್ತೆ 3ನೇ ದಿನದಲ್ಲಿ ಮರಣವನ್ನು ಜಯಿಸಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ಈಗ ತಂದೆಯಾದ ದೇವರ ಬಲಗಡೆಯಲ್ಲಿ ಅವರ ಆಸೀನನಾಗಿದ್ದಾರೆ. ದೇವರು ಮನುಷ್ಯರು ಅವರ ಪಾಪಗಳಿಗೆ ಕ್ಷಮಿಸಲ್ಪಟ್ಟು ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ತನ್ನ ಕುಮಾರನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನು ತನ್ನ ರಕ್ತದ ಮೂಲಕವಾಗಿ ಮನುಷ್ಯರು ತಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಿಕೊಳ್ಳೋದಕ್ಕೆ ಅವಕಾಶವನ್ನು ಅವರು ಸಂಪಾದಿಸಿದ್ದಾರೆ. ಎಲ್ಲರೂ ಪಾಪಿಗಳೇ, ಆದರೆ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರು ತಮ್ಮ ಪಾಪಗಳಿಂದ ಕ್ಷಮಿಸಲ್ಪಟ್ಟು ಪರಿಶುದ್ಧ ಮಾಡಲ್ಪಟ್ಟು ತನ್ನ ರಾಜ್ಯಕ್ಕೆ ಬರುವುದಕ್ಕಾಗಿ ಒಂದು ಅವಕಾಶವನ್ನು ದೇವರು ನಮಗೆ ಏರ್ಪಡಿಸಿಕೊಟ್ಟಿದ್ದಾರೆ. ಇವತ್ತು ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ತಾನು ಬಾಧೆಪಟ್ಟು ಮರಣವನ್ನು ಅನುಭವಿಸಿ ಮತ್ತೆ 3ನೇ ದಿನದಲ್ಲಿ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾರೆ ಅನ್ನೋದನ್ನು ನಾವು ನಂಬಿ, ನಾವು ಪಾಪಿಗಳು ಅನ್ನೋದನ್ನು ದೇವರ ಬಳಿಯಲ್ಲಿ ಒಪ್ಪಿಕೊಂಡು ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡುವಾಗ ಆತನ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನ ರಕ್ತ ನಮ್ಮ ಪಾಪಗಳನ್ನೆಲ್ಲ ತೊಳೆದು ನಮ್ಮನ್ನು ಶುದ್ಧಿ ಮಾಡಿ ನಮ್ಮನ್ನು ಪರಿಶುದ್ಧ ಮಾಡುತ್ತೆ. ಇನ್ನೂ ನಾವು ಪಾಪವನ್ನು ಮಾಡದೆ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ವಾಕ್ಯದ ಅನುಸಾರವಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ನಾವು ನಮ್ಮ ಈ ಲೋಕ ಜೀವಿತದ ಯಾತ್ರೆಯನ್ನು ಮುಂದುವರಿಸಿ ಹೋಗುವಾಗ, ಈ ಲೋಕ ಜೀವಿತದ ಯಾತ್ರೆಯ ಕಡೆಯಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಪರಲೋಕ ರಾಜ್ಯವನ್ನು ಸೇರಿ ದೇವರೊಟ್ಟಿಗೆ ಜೀವಿಸುವುದಕ್ಕೆ ನಮಗೆ ಅವಕಾಶವಾಗುತ್ತೆ. ಹಲ್ಲೆಲೂಯಾ. ಆದರೆ ಯಾರಿಗೆ ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ ಇಷ್ಟ ಇಲ್ಲದರ, ತಮ್ಮ ಪಾಪಗಳಿಂದ ಮನೆ ತಿರುಗೋದಕ್ಕೆ ಇಷ್ಟ ಇಲ್ಲದರ, ದೇವರು ತನ್ನ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಉಚಿತವಾಗಿ ಮನುಷ್ಯರಿಗೆ ಅನುಗ್ರಹಿಸಿರುವಂಥ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳೋದಕ್ಕೆ ಇಷ್ಟ ಇಲ್ಲದರ, ಆತನಿಂದ ಪರಿಶುದ್ಧರಾಗಿ ಮಾಡಲ್ಪಡೋದಕ್ಕೆ ಇಷ್ಟ ಇಲ್ಲದರ, ಆತನ ವಾಕ್ಯವನ್ನು ಕೈಗೊಂಡು ಬದುಕೋದಕ್ಕೆ ಇಷ್ಟ ಇಲ್ಲದರ, ಆತನ ನೀತಿಯನ್ನು ಅನುಸರಿಸಿ ಜೀವಿಸುವುದಕ್ಕೆ ಇಷ್ಟ ಇಲ್ಲದರ, ಆತನ ಚಿತ್ತದಂತೆ ಬದುಕೋದಕ್ಕೆ ಇಷ್ಟ ಇಲ್ಲದರ, ತಮ್ಮ ಪಾಪಗಳಲ್ಲಿಯೇ ಬದುಕಿ ತಮ್ಮ ಇಷ್ಟದಂತೆಯೇ ಬದುಕಿ ಅಕ್ರಮ, ಅನೀತಿ, ದುರ್ನಡತೆ, ವ್ಯಭಿಚಾರ, ಕೊಲೆ, ಸುಲಿಗೆ ಇಂಥ ತರತರವಾದ ಪಾಪಗಳಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಬದುಕಿ ಹೋಗ್ತೀವಿ ಅಂತ ಹೋಗ್ತಾರೋ ಅಂಥವರು ದೇವರ ಕೋಪಕ್ಕೂ ದೇವರ ನ್ಯಾಯ ತೀರ್ಪಿಗೂ ಗುರಿಯಾಗಿ ಅಗ್ನಿ ನರಕಕ್ಕೆ ಒಳಗಾಗಬೇಕಾಗುತ್ತೆ. ಆದರೆ ದೇವರಿಗೆ ಅದಿಷ್ಟ ಇಲ್ಲ. ದೇವರಿಗೆ ಯಾರಾದರೂ ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ಪಾಪದಲ್ಲಿಯೇ ಬದುಕಿ ನರಕಕ್ಕೆ ಹೋಗಿ ನಾಶವಾಗಿ ಹೋಗೋದು ಇಷ್ಟ ಇಲ್ಲ. ಆದರೆ ದೇವರಿಗೆ ತಾನು ತನ್ನ ಒಬ್ಬನೇ ಕುಮಾರನಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರಿಗೆ ಅನುಗ್ರಹಿಸಿರುವಂಥ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು ರಕ್ಷಣೆ ಹೊಂದಿ ತನ್ನ ರಾಜ್ಯಕ್ಕೆ ಬರಲಿ ಎನ್ನುವುದೇ ಅವರಿಗೆ ಇಷ್ಟ. ಹಲ್ಲೆಲೂಯಾ. ಆಗ ಮನುಷ್ಯರು ಈ ಲೋಕದಲ್ಲಿ ಮರಣವನ್ನು ನೋಡುವಾಗ ಅವರು ಭಯ ಪಡ್ತಾರೆ. ಮರಣದ ಕುರಿತಾದ ಒಂದು ಭಯ ಮನುಷ್ಯರಿಗೆ ಈ ಲೋಕದಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಯೇಸು ಕ್ರಿಸ್ತನಲ್ಲಿರುವಂಥ ನನಗೋ ನಿಮಗೋ ಮರಣದ ಕುರಿತಾದ ಭಯ ಇಲ್ಲ. ಯೇಸು ಕ್ರಿಸ್ತನಲ್ಲಿರುವಂಥ ನಾನು ನೀವು ಮರಣಕ್ಕೆ ಭಯಪಡಬೇಕಾಗಿರುವಂಥ ಅಗತ್ಯ ಇಲ್ಲ. ಹಲ್ಲೆಲೂಯಾ. ನಮಗೆ ಮರಣ ಒಂದು ಕಾರ್ಗತ್ತಲಿನ ಅನುಭವ ಅಲ್ಲ, ಆದರೆ ಮರಣ ನಾವು ಬೆಳಕಿನ ರಾಜ್ಯವನ್ನು ಸೇರುವಂಥ ಒಂದು ಅನುಭವ. ಹಲ್ಲೆಲೂಯಾ. ನಮಗೆ ಮರಣ ಒಂದು ದುಃಖದ ಘಟನೆ ಅಲ್ಲ, ಆದರೆ ನಮ್ಮನ್ನು ಉಂಟು ಮಾಡಿರುವ ಕರ್ತನನ್ನು ದರ್ಶಿಸುವುದಕ್ಕಾಗಿ ನಾವು ಎದುರುಗೊಳ್ಳುವಂಥ ಸಂತೋಷವಾದ ಸಮಯ. ಹಲ್ಲೆಲೂಯಾ. ಮರಣ ನಮಗೆ ಕೊನೆಯಲ್ಲ, ಮರಣ ನಮಗೆ ನಿತ್ಯತ್ವದ ಪ್ರಾರಂಭ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಮರಣ ಹೊಂದ್ತೇವೆ, ಆದರೆ ದೇವರೊಟ್ಟಿಗೆ ಸದಾ ಕಾಲಗಳಲ್ಲಿಯೂ ಜೀವಿಸ್ತೇವೆ. ಹಲ್ಲೆಲೂಯಾ. ಮರಣ ನಮಗೆ ಯಾವ ರೀತಿಯಾದ ಒಂದು ಅನುಭವವಾಗಿರುತ್ತೆ ಅಂತಂತಂದರೆ, ನಾನು ನಿಮಗೊಂದು ಉದಾಹರಣೆ ಮೂಲಕವಾಗಿ ಹೇಳ್ತೇನೆ. ಏನಂತಂದರೆ, ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ ಜೊತೆ ಸಿಟಿಗೆ ಹೋಗ್ತಾ ಇದ್ವಿ. ಸಿಟಿಗೆ ಏನಕ್ಕಾದರೂ ಕೆಲವೊಂದು ಸಂದರ್ಭಗಳಿಗೆ ಕೆಲವೊಂದು ಕಾರ್ಯಗಳಿಗೋಸ್ಕರವಾಗಿ ಹೋಗ್ತಾ ಇದ್ವಿ. ಹೋಗಿರುವಾಗ ಏನಾಗೋದು ಅಂತಂದರೆ, ಸಿಟಿಯಲ್ಲೇ ಎಲ್ಲ ಓಡಾಡಿಕೊಂಡು ನಮ್ಮ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ರಾತ್ರಿ ಆಗ್ಬಿಡೋದು. ರಾತ್ರಿ ನಮ್ಮ ಊರ ಕಡೆಗೆ ಬರೋದಕ್ಕೆ ಅಂತ ಸಿಟಿಯಲ್ಲಿ ಮಾರ್ಕೆಟಲ್ಲಿ ಬಸ್ ಹತ್ತಾ ಇದ್ವಿ. ಮೆಜೆಸ್ಟಿಕ್ ಇಲ್ಲ ಅಂದರೆ ಮಾರ್ಕೆಟಲ್ಲಿ ನಾವು ಬಸ್ ಹತ್ತು ಕುಳಿತುಕೊಳ್ತಾ ಇದ್ವಿ ಸೀಟಲ್ಲಿ. ನಾವು ಚಿಕ್ಕವರಾಗಿರೋದ್ರಿಂದ ಏನಾಗೋದು, ಸ್ವಲ್ಪ ಸುತ್ತಿ ತಿರುಗಾಡಿ ಬಂದು ಎಲ್ಲ ಆಯಾಸ ಆಗ್ಬಿಟ್ಟು ಬಸ್ ಹತ್ತಿ ಕೂತ್ಕೊಂಡಿದ್ದ ತಕ್ಷಣ ಇನ್ನು ಬಸ್ಸು ಮೂವ್ ಆಗೋದಕ್ಕಿಂತ ಮುಂಚೆನೇ ನಮಗೆ ನಿದ್ದೆ ಹತ್ಬಿಡೋದು. ನಿದ್ದೆ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ವಿ, ನಾವು ಮಲ್ಕೊಂಡ್ಬಿಡ್ತಾ ಇದ್ವಿ. ನಿದ್ದೆ ಮಾಡಿಬಿಡ್ತಾ ಇದ್ವಿ. ಆಮೇಲೆ ಏನಾಗೋದು, 1-2 ಸೆಕೆಂಡ್ ಆದಮೇಲಿಂದ ಎಬ್ರಿಸೋರು, ಎದಳ ಅಂತ ಅಂದ್ಬಿಟ್ಟು
ನಾವು ಏನೋ ಎಬ್ಬಿಸ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು ಕಂಡುಬಿಡೋದು. ಏನು ವಿಷಯ ಅಂತಂತಂದರೆ ಊರು ಬಂತು ಇಳಿ ಅನ್ನೋರು. ನಮಗೆ ಒಂದೇ ಕ್ಷಣಕ್ಕೆ ಆಶ್ಚರ್ಯ ಆಗೋದು. ಏನಂದರೆ ನಾನು ಬಸ್ ಹತ್ತು ಕೂತ್ಕೊಂಡಿದ್ದು ಈಗ ತಾನೇ ಕೂತ್ಕೊಂಡು ಈಗ ತಾನೇ ಒಂದು 2 ಸೆಕೆಂಡ್ ಕಣ್ಮುಚ್ಚಿದ್ದೀನಿ ನಿದ್ದೆ ಮಾಡೋಣ ಅಂತ. ಅಷ್ಟಲ್ದೆ ಎಬ್ಬರಿಸ್ಬಿಟ್ಟು ಊರು ಬಂತು ಇಳಿ ಅಂತ ಅವರಲ್ಲ, ಅಷ್ಟಲ್ದೆ ಬಂದ್ಬಿಡ್ತಾ ಊರು. ನಾನು ಮೆಜೆಸ್ಟಿಕಲ್ಲಿ ಇದ್ನಲ್ಲ, ನಾನು ಮಾರ್ಕೆಟಲ್ಲಿ ಇದ್ನಲ್ಲ, ಯಾವಾಗ ಬಂತು ಬಸ್ ಇಲ್ಲಿಗೆ? ನನ್ನ ಬಸ್ಸು ಹೋಗಿದ್ದು ಗೊತ್ತಿಲ್ಲ, ಬಂದಿದ್ದು ಗೊತ್ತಿಲ್ಲ, ಯಾವಾಗಪ್ಪ ಬಂತು ಅಂತ ಆಶ್ಚರ್ಯ ಆಗೋದು. ನಾವು ನಿದ್ದೆಗಣ್ಣಲ್ಲೇ ಅಯ್ಯೋ ಬಂದ್ಬಿಡ್ತಾ ಊರು ಅಂತ ಅಂದ್ಬಿಟ್ಟು ಒಂದೇ ಸೆಕೆಂಡ್ಗೆ ಇಳಿದು ಮನೆ ಕಡೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬರೋದು. ಇನ್ನೂ ಕೆಲವು ಸಲ ಏನಾಗುತ್ತೆ ಅಂತಂದರೆ, ತಂದೆ ತಾಯಿಗಳು ಒಂದು ಸ್ವಲ್ಪ ಚಿಕ್ಕ ಹುಡುಗರನ್ನ ಮಾಡಿರ್ತಾರೆ, ಅವ್ರ ಅಜ್ಜಿ ತಾತ ಮನೆಗೆ ಕರ್ಕೊಂಡು ಹೋಗಿರ್ತಾರೆ. ದಿನ ಎಲ್ಲ ಅಜ್ಜಿ ಮನೆಯಲ್ಲಿ ಆಟ ಆಡ್ಕೊಂಡು ತಿನ್ಕೊಂಡು ಮಾಡ್ಕೊಂಡು ಖುಷಿಯಾಗಿರ್ತಾರೆ. ರಾತ್ರಿ ಆಗೋಷ್ಟು ಏನಾಗುತ್ತೆ, ಅವ್ರಿಗೆ ನಿದ್ದೆ ಬಂದ್ಬಿಡುತ್ತೆ. ಅವ್ರೇನು ಮಾಡ್ತಾರೆ, ಮಲ್ಕೊಂಡ್ಬಿಡ್ತಾರೆ. ಅವ್ರು ಮಲ್ಕೊಂಡ ಮೇಲೆ ಏನು ಮಾಡಿರ್ತಾರೆ, ಅವ್ರ ಅಪ್ಪ ಅಮ್ಮ ಮನೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಇನ್ನು ಮಕ್ಕಳು ಮಲ್ಕೊಂಡ್ಬಿಟ್ಟಿದ್ದಾರೆ, ಏನು ಮಾಡೋದು ಅಂತ ಆ ಮಗುನ ಎತ್ಕೊಂಡು ಭುಜದ ಮೇಲೆ ಹಾಕೊಂಡು ಹಂಗೆ ನಡ್ಕೊಂಡು ಮನೆಗೆ ಬಂದ್ಬಿಡ್ತಾರೆ. ಮನೆಗೆ ಬಂದ್ಬಿಟ್ಟು ಏನು ಮಾಡ್ತಾರೆ, ಮಗುನ ಮನೇಲಿ ಮಲಗಿಸ್ಬಿಟ್ಟು ಅವ್ರು ಮಲ್ಕೊಂಡ್ಬಿಡ್ತಾರೆ. ಆಮೇಲೆ ಬೆಳಿಗ್ಗೆ ಎದ್ಬಿಟ್ಟು ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಈ ಮಗು ಏನು ಮಾಡುತ್ತೆ, ಅದು ನಿದ್ದೆ ಮಾಡಿಬಿಟ್ಟು ಅದು ಎದೊಳ ಟೈಮಲ್ಲಿ ಕಂಡುಬಿಡುತ್ತೆ. ಕಂಡುಬಿಟ್ಟಾಗ ಅದು ಊಹೆ ಏನಿರುತ್ತೆ ಅಂತಂದರೆ, ನಾನು ಅಜ್ಜಿ ಮನೇಲಿ ಇದ್ದೀನಿ ಅಂತ ಅಂದ್ಕೊಂಡು ಕಂಡುಬಿಡುತ್ತೆ, ಅಜ್ಜಿ ಮನೆ ಅಂತ ಅಂದ್ಕೊಂಡು. ಆದರೆ ಕಂಡುಬಿಟ್ರೆ ಏನಾಗುತ್ತೆ, ಅದು ಅಜ್ಜಿ ಮನೆ ಅಲ್ಲ, ಕಂಡುಬಿಟ್ರೆ ಅವ್ರ ಮನೆ. ಅದಕ್ಕೆ ಒಂದು ಕ್ಷಣಕ್ಕೆ ಕನ್ಫ್ಯೂಸ್ ಆಗುತ್ತೆ, ಇದೇನಿದು, ನಾನು ರಾತ್ರಿ ಮಲಗಿದ್ದೆ ಎಲ್ಲಿ, ನಮ್ಮ ಅಜ್ಜಿ ಮನೇಲಿ ತಾನು ಮಲಗಿದ್ದು, ಇವಾಗ ಕಂಡುಬಿಟ್ರೆ ನಮ್ಮ ಮನೇಲಿ ಇದ್ದೀನಿ, ನಮ್ಮ ಅಜ್ಜಿ ಮನೇಲಿ ಇದ್ನಲ್ಲ, ಇಲ್ಲಿಗೆ ಯಾವಾಗ ಬಂದೆ ನಾನು, ಹೆಂಗೆ ಇದು ನಿದ್ದೆಲಿ ಇಲ್ಕೊಂಡ್ಬಿಟ್ಟಿದ್ದೀನಿ ಅಂತ ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟು ಆಮೇಲೆ ಅವ್ರ ಅಪ್ಪ ಅವ್ನು ಕೇಳುತ್ತೆ, ಅಜ್ಜಿ ಮನೆ ತಾನೇ ಇದ್ದೆ, ಇಲ್ಲಿ ಯಾವಾಗ ಬಂದೆ ನಾನು ತಿರ್ಗಿ ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಅನ್ನತ್ತೆ. ಅವರೇ ನೀನು ಅಲ್ಲಿ ಮಲ್ಕೊಂಡಿದ್ದಾಗ ನೀನು ನಿದ್ದೆ ಹೋಗ್ಬಿಟ್ಟಿದ್ದೆ, ನಿದ್ದೆ ತಗೊಂಬಂದ್ಬಿಟ್ವಿ, ಸುಮ್ಮನೆ ಇರೋ ಆಯ್ತು ಇನ್ನೊಂದ್ಸಲ ಹೋಗೋಣ ಅಂತ ಅನ್ನತ್ತೆ. ಆವಾಗ ಆ ಮಗು ಏನಂತಂದರೆ, ಮಲಗಿದ ಅಜ್ಜಿ ಮನೆಯಲ್ಲಿ ಎದೊಡ್ದಾಗ ಅವ್ರ ಮನೆ, ಅಲ್ಲಿಂದ ಇಲ್ಲಿ ಯಾವಾಗ ಬಂದಿ ಅಂತಲೇ ಗೊತ್ತಿಲ್ಲ. ಇದೇ ನನಗೂ ನಿಮಗೂ ಮರಣದ ಅನುಭವ. ಇಲ್ಲಿ ಒಂದು ಕ್ಷಣ ಕಣ್ಮುಚ್ತೀವಿ, ಆದರೆ ಇನ್ನೊಂದು ಕ್ಷಣಕ್ಕೆ ಕಣ್ಬಿಟ್ಟಾಗ ಪರಲೋಕದಲ್ಲಿ ಇರ್ತೀವಿ. ಯಾವಾಗ ಇಲ್ಲಿ ಕಣ್ಮುಚ್ಚಿದ್ವಿ, ಯಾವಾಗ ಅಲ್ಲಿ ಕಣ್ಣು ತೆಗೆದ್ವಿ ನಮಗೆ ಗೊತ್ತೇ ಇರೋದಿಲ್ಲ, ಆದರೆ ದೇವ್ರ ಹತ್ರ ಹೋಗ್ಬಿಟ್ಟಿರ್ತೀವಿ. ಅಲ್ಲೇಲೂಯ್ಯ. ಹಾಗೆ ಇಂಥ ಒಂದು ಅನುಭವ ನಮಗಿರೋದ್ರಿಂದ ಮರಣದ ಕುರಿತಾಗಿ ಭಯನೇ ಇಲ್ಲ. ಅಲ್ಲೇಲೂಯ್ಯ. ನಮಗೆ ಗೊತ್ತಿಲ್ಲದ್ರೆ ಹೋಗ್ಬಿಟ್ಟಿರ್ತೀವಿ. ಅಜ್ಜಿ ಮನೇಲಿ ಇದ್ವಿ, ನಮ್ಮನೆ ಯಾವಾಗ ಬಂದ್ವಿ ಅಂತಲೇ ಗೊತ್ತಿಲ್ಲ, ಬಂದ್ಬಿಟ್ಟಿದ್ವಿ. ಇಲ್ಲಿದ್ವಿ, ಪರಲೋಕಕ್ಕೆ ಯಾವಾಗ ಹೋದ್ವಿ ಅಂತಲೇ ಗೊತ್ತಿಲ್ಲ, ಹೋಗ್ಬಿಟ್ಟಿರ್ತೀವಿ. ಅಲ್ಲೇಲೂಯ್ಯ. ಯೇಸು ಕ್ರಿಸ್ತನು ನಮ್ಮನ್ನು ಅಲ್ಲಿಗೆ ಕರೆದೊಯ್ತಾರೆ. ಆಗ ಮರಣದ ನಂತರ ಏನು ಅನ್ನೋದು ನಮಗೆ ಗೊತ್ತು. ಅದರಿಂದಾಗಿ ಏನಂತಂದರೆ ನಮಗೆ ಮರಣದ ಕುರಿತಾದ ಭಯ ಇಲ್ಲ. ಅಲ್ಲೇಲೂಯ್ಯ. ಆಗ ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ಅವರ ರಾಜ್ಯಕ್ಕೆ ಸೇರಿದ ಮಾತನಾಗಿ ಅವರಿದ್ದಾರೆ. ಅಲ್ಲೇಲೂಯ್ಯ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸುವ ಆತನು ನಮ್ಮನ್ನು ಯಾವುದರಿಂದ ಬಿಡುಗಡೆಗೊಳಿಸ್ತಾರೆ? ಅವರು ನಮ್ಮನ್ನು ಮರಣದ ಭಯದಿಂದ ಬಿಡುಗಡೆಗೊಳಿಸ್ತಾರೆ. ಅಲ್ಲೇಲೂಯ್ಯ. ನಮಗೆ ಆತನಲ್ಲಿ ಮುಂದೆ ಏನಿದೆ ಅನ್ನೋದು ನಮಗೆ ಗೊತ್ತಿರೋದ್ರಿಂದ ನಾವು ಮರಣದ ಕುರಿತಾಗಿ ಭಯ ಪಡೋದಿಲ್ಲ. ಒಂದು ವೇಳೆ ಅಜ್ಜಿ ಮನೇಲಿ ನಾನು ಕಣ್ಣು ಮುಚ್ಚಿದ್ರೆ ನನ್ನನ್ನು ನಮ್ಮನೆ ಕರ್ಕೊಂಡು ಹೋಗೋಕ್ಕೆ ನಮ್ಮ ಅಪ್ಪ ಇದ್ದಾರೆ, ಕರ್ಕೊಂಡು ಹೋಗ್ತಾರೆ. ಅದೇ ಥರ ಈ ಲೋಕದಲ್ಲಿ ನಾವು ಕಣ್ಣು ಮುಚ್ಚಿದ್ರೆ ನಮ್ಮನ್ನು ಅವ್ರ ಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಅಪ್ಪ ಇದ್ದಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ಅಲ್ಲೇಲೂಯ್ಯ. ನಾನು ಇಲ್ಲಿ ಕಣ್ಣು ಮುಚ್ಚಿತೀನಿ, ಅಲ್ಲಿ ಕಣ್ಣು ತೆಗಿತೀನಿ, ಅಷ್ಟೇ ವಿಷಯ. ಆಗ ಮರಣದ ನಮಗೆ ಸವಿಯಾದ ಒಂದು ಅನುಭವ, ಮಹಿಮೆಯಾದ ಒಂದು ಅನುಭವ. ಅಲ್ಲೇಲೂಯ್ಯ. ದೇವರ ವಾಕ್ಯದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಭಕ್ತ ಇರ್ತಾನೆ, ಸ್ಟೆಫನ ಅನ್ನೋವಂಥ ಒಂದು ಭಕ್ತ ಇರ್ತಾನೆ. ಈ ಸ್ಟೆಫನ ಏನು ಮಾಡ್ತಾನೆ, ಯೇಸು ಕ್ರಿಸ್ತನ ವಿಷಯವಾಗಿ ಬಹು ಬಲವಾಗಿ ಅಲ್ಲಿದ್ದಂಥ ಯಹೂದಿ ಜನಗಳಿಗೆ ಸಾಕ್ಷಿ ಕೊಡ್ತಾನೆ. ಅವನು ಕೊಟ್ಟಂಥ ಆ ಸಾಕ್ಷಿಯನ್ನು ಕೇಳಿ ಆ ಯಹೂದಿ ಜನಗಳಿಗೆ ತುಂಬ ಕೋಪ ಬರುತ್ತೆ. ಇವ್ರನ್ನ ನಾವು ಬದುಕಿಸಲೇಬಾರ್ದು ಅನ್ನೋಷ್ಟು ಕೋಪ ಬರುತ್ತೆ. ಅವ್ರೇನು ಮಾಡ್ತಾರೆ, ಅವನನ್ನು ಕಲ್ಲೊಡೆದು ಇನ್ನು ನಾವು ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಮಟ್ಟಿಗೆ ಅವರಿಗೆ ರೋಷ ಬಂದಿರುತ್ತೆ. ಆದರೆ ಇಂಥ ಒಂದು ಸಂದರ್ಭ ಬರುವಾಗ ಸ್ಟೆಫನನಲ್ಲಿ ಒಂದು ಕಾರ್ಯ ನಡೆಯುತ್ತೆ. ಆ ಕಾರ್ಯ ಏನು ಅಂತ ನಾವು ಗಮನಿಸುವಾಗ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ ವಾಕ್ಯಗಳು 54ರಿಂದ ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಅಂದರೆ ಸ್ಟೆಫನನು ಯೇಸು ಕ್ರಿಸ್ತನ ವಿಷಯವಾಗಿ ಕೊಡುವಂಥ ಸಾಕ್ಷಿಯನ್ನು ಕೇಳಿ ಅವ್ರಿಗೂ ತುಂಬ ಕೋಪ ಬರುತ್ತೆ. ಅವರು ಹಲ್ಲು ಕಡಿತಾರೆ ಅವನ ಮೇಲೆ ಕೋಪದಿಂದ. ಆದರೆ ಆಮೇಲೆ ದೇವರ ವಾಕ್ಯ ಏನು ಹೇಳುತ್ತೆ ಅಂತಂತಂದರೆ, ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಅಲ್ಲೇಲೂಯ್ಯ. ಆದರೆ ತಾನು ಕೊಟ್ಟಂಥ ಸಾಕ್ಷಿಯನ್ನು ಕೇಳಿ ಆ ಜನಗಳಿಗೆ ತುಂಬ ಕೋಪ ಬರುತ್ತೆ. ಇವನ್ನ ನಾವು ಬದುಕಿಸಬಾರ್ದು, ಅವನನ್ನು ಕೊಂದು ಬಿಡಬೇಕು ಅನ್ನೋಷ್ಟು ಮಟ್ಟಿಗೂ ಅವ್ರ ಕೋಪ ಬರುತ್ತೆ. ಅವರು ಕೊಲ್ಲೋದಕ್ಕಿದ್ದಾರೆ ಅನ್ನೋದು ದೇವರಿಗೆ ಗೊತ್ತು. ಅದರಿಂದ
ಇನ್ನೇನು ಸ್ಟೆಫನನಿಗೆ ಮರಣ ಹತ್ತಿರ ಆಗೋಯ್ತು, ಇನ್ನು ಸ್ವಲ್ಪ ಸಮಯದಲ್ಲಿ ಈ ಜನಗಳು ಅವನನ್ನು ಉಳಿಸೋದಿಲ್ಲ, ಅವನನ್ನು ಕಲ್ಲು ಹೊಡೆದು ಕೊಂದಾಕ್ಬಿಡ್ತಾರೆ ಅನ್ನೋದು ದೇವರಿಗೆ ಗೊತ್ತಿರುವಾಗ, ತಾನು ಈ ಲೋಕದಲ್ಲಿ ಕಣ್ಣುಗಳನ್ನು ಮುಚ್ಚಬೇಕಾದಂಥ ಸಮಯ ಸಮೀಪವಾಗಿರುವಾಗ ದೇವರೊಂದು ಕಾರ್ಯ ಮಾಡ್ತಾರೆ. ಏನು ಮಾಡ್ತಾರೆ? ತನ್ನ ಆತ್ಮೀಯ ಕಣ್ಣುಗಳನ್ನು ತೆರೀತಾರೆ. ತನ್ನ ಆತ್ಮೀಯ ಕಣ್ಣುಗಳು ತೆರೆದಿರುವಾಗ ತನ್ನ ಪ್ರತ್ಯಕ್ಷವಾಗಿ ಆಕಾಶದಲ್ಲಿ ಒಂದು ದರ್ಶನವನ್ನು ಕಾಣ್ತಾನೆ. ಅಲ್ಲಿ ತಾನು ಕಾಣೋದೇನು? ತಾನು ಕಣ್ಣೆತ್ತಿ ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ನೋಡುವಾಗ ತನಗೆ ಕಾಣಿಸಿಗುವಂಥದ್ದು ದೇವರ ಪ್ರಭಾವವನ್ನು, ಆತನ ಬಲಗಡೆಯಲ್ಲಿ ನಿಂತಿದ್ದಂಥ ಯೇಸುವನ್ನು ಕಂಡನು. ದೇವರು ಸ್ಟೆಫನ ಸಾಯಬೇಕಾದಂಥ ಸಮಯ ಹತ್ತಿರವಾಗಿ ಹೋಗಿರುವಾಗ, ತಾನು ಈ ಲೋಕದಲ್ಲಿ ಕಣ್ಣುಗಳನ್ನ ಮುಚ್ಚಬೇಕಾದಂಥ ಸಮಯ ಬಂದು ಬಿಟ್ಟಿರುವಾಗ ತನ್ನ ಆತ್ಮೀಯ ಕಣ್ಣುಗಳನ್ನು ತೆರೆದು ತನ್ನ ದರ್ಶನವನ್ನು ತೋರಿಸ್ತಾರೆ. ದೇವರ ಮಹಿಮೆಯಾದ ದರ್ಶನ ತನಗಾಗುತ್ತೆ. ಆತನ ಬಲಗಡೆಯಲ್ಲಿ ಯೇಸು ಕ್ರಿಸ್ತನು ನಿಂತಿರುವುದನ್ನು ತಾನು ಕಾಣ್ತಾನೆ. ಅದನ್ನು ಕಂಡು ತಾನು ಸಾಕ್ಷಿ ಕೊಡ್ತಾನೆ. ಅಗೋ, ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತಾನೆ. ಅದನ್ನು ಹೇಳಿದ ತಕ್ಷಣ ಈ ಜನಗಳೇನು ಮಾಡ್ತಾರೆ? ಇವನನ್ನು ಬದುಕಿಸಬಾರದು ಅಂತ ಅವನನ್ನು ಕರ್ಕೊಂಡು ಹೋಗಿ ಕಲ್ಲೊಡೆದು ಸಾಯಿಸಿಬಿಡ್ತಾರೆ. ಅವನು ಈ ಲೋಕದಲ್ಲಿ ಕಣ್ಣು ಮುಚ್ಚುತ್ತಾನೆ. ಆದರೆ ಅವನು ಈ ಲೋಕದಲ್ಲಿ ಕಣ್ಣು ಮುಚ್ಚೋದಕ್ಕಿಂತ ಮುಂಚೆನೇ ಪರಲೋಕದ ದರ್ಶನವನ್ನು ತಾನು ಕಂಡಿರ್ತಾನೆ. ಹಲ್ಲೆಲೂಯಾ. ತನಗೆ ಸಾವು ಬರೋದಕ್ಕಿಂತ ಮುಂಚೆನೇ ಪರಲೋಕದ ದೇವರ ದರ್ಶನವನ್ನು ಕಂಡು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕಂಡು ಆ ಸಂತೋಷದಲ್ಲಿಯೇ ಆ ಮರಣವನ್ನು ಸ್ವೀಕರಿಸಿ ಅವರ ಬಳಿಗೆ ಹೊರಟು ಹೋಗ್ತಾನೆ. ಹಲ್ಲೆಲೂಯಾ. ಆಗ ಮಹಿಮೆಯಾದ ಒಂದು ಅನುಭವ ಸ್ಟೆಫನನಿಗೆ ಆಗೋದನ್ನು ನಾವು ಕಾಣ್ತೀವಿ. ಈಗ ಸ್ಟೆಫನನಿಗೆ ಮರಣ ಎದುರುಗಡೆ ಇದೆ, ಕಲ್ಲೊಡೆದು ಇನ್ನೇನು ಅವ್ರು ಸಾಯಿಸ್ತಾರೆ. ಈಗ ಸ್ಟೆಫನನಿಗೆ ನನ್ನನ್ನು ಕಲ್ಲೊಡೆದು ಸಾಯಿಸ್ಬಿಡ್ತಾರಲ್ಲ ಅನ್ನೋ ಭಯ ಇರುತ್ತಾ? ಇಲ್ಲಾಂದರೆ ಪ್ರತ್ಯಕ್ಷವಾಗಿ ತನ್ನನ್ನು ಕಾಣುತ್ತಿರುವಂಥ ಕರ್ತನನ್ನು ಕಂಡು ನಾನಿಲ್ಲಿ ಸಾಯ್ತೀನಿ, ಅವರ ಬಳಿಗೆ ಹೊರಟು ಹೋಗ್ತೀನಿ. ತಂದೆಯೇ, ನೀವು ನನ್ನನ್ನು ಸ್ವೀಕರಿಸ್ತೀರಾ? ಯೇಸುವೆ, ನೀವು ನನ್ನನ್ನು ಸ್ವೀಕರಿಸೋದಕ್ಕೆ ಸಿದ್ಧವಾಗಿದ್ದೀರಾ? ನಾನು ಬಂದ್ಬಿಟ್ಟೆ ಅನ್ನೋ ಸಂತೋಷದಲ್ಲಿ ಮರಣಕ್ಕೆ ಹೋಗಿರ್ತಾನೆ. ನಾನು ದೇವರ ಬಳಿಗೆ ಹೊರಟು ಹೋಗ್ತೀನಿ ಅನ್ನೋ ಸಂತೋಷದಲ್ಲಿ ಆ ಮರಣವನ್ನು ಸ್ವೀಕರಿಸಿರ್ತಾನೆ. ಅಯ್ಯೋ, ನನ್ನನ್ನು ಕಲ್ಲೊಡೆದ್ಬಿಡ್ತಾ ಇದ್ದಾರಲ್ಲ, ಕೊಂದಾಕ್ಬಿಡ್ತಾ ಇದ್ದಾರಲ್ಲ, ನಾನು ಸತ್ತೋಗ್ತೀನಲ್ಲ, ಅಯ್ಯೋ ಅನ್ಕೊಂಡು ಸತ್ತಿರಲ್ಲ, ನಾನು ದೇವರ ಬಳಿಗೆ ಹೋಗ್ತಾ ಇದ್ದೀನಿ ಅಂತ ಸಂತೋಷವಾಗಿ ಆ ಮರಣವನ್ನು ಸ್ವೀಕರಿಸಿರ್ತಾನೆ. ಹಲ್ಲೆಲೂಯಾ. ಇದೇ ಕಾರ್ಯ ನನಗೂ ನಿಮಗೂ ಮರಣದಲ್ಲಿ ನಡೆಯುತ್ತೆ. ನಾನು ನೀವು ಮರಣವನ್ನು ಭಯಪಡಬೇಕಾಗಿರುವ ಅಗತ್ಯವಿಲ್ಲ. ಮರಣ ನಮಗೆ ಕಾರ್ಗತ್ತರನ್ನ ಅನುಭವ ಅಲ್ಲ. ಅಯ್ಯೋ, ಮುಂದೆ ಏನಾಗುತ್ತೋ ಅನ್ನೋ ಚಿಂತೆ ನಮಗಿಲ್ಲ. ನಮ್ಮನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಕರ್ತನಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ನೋಡುವಂಥ ಉನ್ನತೋನ್ನತನಾದ ಕರ್ತನು, ನಮಗಾಗಿ ರಕ್ತ ಸುರಿಸಿ ರಕ್ಷಣೆಯನ್ನು ಸಂಪಾದಿಸಿರುವಂಥ ಯೇಸು ಕ್ರಿಸ್ತನು ನಮ್ಮನ್ನು ಎದುರುಗೊಳ್ಳುತ್ತಾರೆ. ಮರಣ ನಮಗೆ ಸವಿಯಾದ ಒಂದು ಅನುಭವವಾಗಿರುತ್ತೆ. ನಾನು ದೇವರ ಬಳಿಗೆ ಹೊರಟು ಹೋಗ್ತೀನಿ ಅಂದರೆ ಸಂತೋಷವಾಗಿ ಮರಣಕ್ಕೆ ಒಪ್ಪಿಸಿಕೊಟ್ಟು ದೇವರ ಬಳಿಗೆ ನಾವು ಹೊರಟು ಹೋಗ್ತೇವೆ. ಹಲ್ಲೆಲೂಯಾ. ಆಗ ನಾನು ನೀವು ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಮರಣದ ಭಯದಿಂದ ಬದುಕಬೇಕಾಗಿರುವ ಅಗತ್ಯ ಇಲ್ಲ. ಮರಣ ನಮಗೆ ಅನಾಹುತ ಅಲ್ಲ. ಮರಣ ನಾವು ದೇವರೊಟ್ಟಿಗೆ ಸೇರುವಂಥ ಸವಿಯಾದ ಒಂದು ಅನುಭವ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡಿಸ್ತಾರೆ. ಅವರು ಯಾವುದರಿಂದ ನಮ್ಮನ್ನು ಬಿಡಿಸ್ತಾರೆ? ಮರಣದ ಭಯದಿಂದ ನಮ್ಮನ್ನು ಬಿಡಿಸ್ತಾರೆ. ಆತನಲ್ಲಿ ರಕ್ಷಣೆಯ ಕುರಿತಾದ ನಿಶ್ಚಯ ನಮಗಿರೋದರಿಂದ, ನಾವು ಆತನಲ್ಲಿ ಜೀವಿಸ್ತೀವಿ ಅನ್ನುವಂಥ ನಿಶ್ಚಯ ನಮಗಿರುವುದರಿಂದ ಮರಣದ ಕುರಿತಾದ ಭಯ ನಮಗಿಲ್ಲ. ಹಲ್ಲೆಲೂಯಾ. ಯಾವಾಗ ಬೇಕಾದರೂ ಸಾಯೋದಕ್ಕೆ ಸಿದ್ಧ. ಮರಣ ಯಾವಾಗ ಬೇಕಾದ್ರೂ ಬರಲಿ, ನನಗೊಂದು ನಿರೀಕ್ಷೆ ಇದೆ, ನಾನು ಅವರ ಬಳಿಗೆ ಹೋಗ್ತೇನೆ. ಅದರಿಂದ ಮರಣಕ್ಕೆ ಭಯ ಪಡೋದಿಲ್ಲ. ಲೋಕದಲ್ಲಿರುವಂಥ ಜನಗಳು ಮರಣದ ಕುರಿತಾಗಿ ಭಯ ಪಡ್ತಾರೆ. ಕಾರಣ ಅವರಿಗೆ ಮರಣದ ನಂತರ ಏನು ಅನ್ನುವಂಥ ಒಂದು ವಿಷಯ ತಿಳಿದಿಲ್ಲ. ಆದರೆ ನಮಗೂ ನಿಮಗೂ ಆ ಸತ್ಯ ತಿಳಿದು ಬಂದಿದೆ. ಆದ್ದರಿಂದ ಮರಣದ ಕುರಿತಾದ ಭಯ ನಮಗಿಲ್ಲ. ಯೇಸು ಕ್ರಿಸ್ತನು ನಮ್ಮನ್ನು ಮರಣದ ಭಯದಿಂದ ಬಿಡಿಸಿದ್ದಾರೆ. ಹಲ್ಲೆಲೂಯಾ. ಆದರೆ ಒಂದು ವೇಳೆ ಇವತ್ತು ನಿಮಗೆ ಮರಣದ ಕುರಿತಾದ ಭಯ ಇದೆ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಜೀವಿಸ್ತಾ ಇದ್ರೂ ಕೂಡ ನಿಮಗೆ ಮರಣದ ಕುರಿತಾದ ಒಂದು ಭಯ ಇದೆ ಅಂತಂತಂದರೆ, ನೀವು ನಿಮ್ಮ ಕರ್ತನನ್ನು ಇನ್ನೂ ಸರಿಯಾಗಿ ಅರಿಯಲಿಲ್ಲ ಅಂತ ಅರ್ಥ. ನೀವು ನಿಮ್ಮ ಕರ್ತನನ್ನು ಸರಿಯಾಗಿ ಅರಿತಿದ್ದರೆ ಮರಣದ ಕುರಿತಾದ ಭಯ ನಿಮಗೆ ಇರೋದಿಲ್ಲ. ಒಂದು ಚೆನ್ನಾಗಿರೋ ಡಾಕ್ಟರ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ಏನೇ ರೋಗ ಬರಲಿ ಅವ್ರ ಹತ್ರ ಹೋದರೆ ಸರಿಯಾಗಿ ಔಷಧಿ ಕೊಟ್ಟು ವಾಸಿ ಮಾಡಿಬಿಡ್ತಾರೆ ಅನ್ನೋವಂಥ ಒಂದು ಡಾಕ್ಟರ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ನೀವು ಕೂಡ 10 ಸರಿ ಆ ರೋಗ ಈ ರೋಗ ಆ ಬಾಧೆ ಈ ಬಾಧೆ ಅಂತ ಅಂದ್ಕೊಂಡು ಬಂದು ಅವ್ರ ಹತ್ರ ಹೋಗಿ ತೋರಿಸ್ಕೊಂಡು ಪ್ರತಿ ಸಾರಿನೂ ವಾಸಿಯಾಗಿ ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ. ಇನ್ನೊಂದು ಸರಿ ಯಾವ್ದಾರು ಏನೋ ರೋಗ ಬಂದರೂ ನಿಮಗೆ ಭಯ ಇರುತ್ತಾ? ನಿಮಗೇನಾಗುತ್ತೆ? ನಮ್ಮ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಹೋದರೆ ಎಲ್ಲ ವಾಸಿ ಮಾಡಿಬಿಡ್ತಾರೆ, ಬನ್ನಿ ಡಾಕ್ಟರ್ ತೊಗೊಂಡು ಬೇಗ ಹೋಗೋಣ ಬನ್ನಿ, ಏನು ಚಿಂತೆ ಮಾಡಿಬಿಡಿ, ಅವ್ರು ಒಂದು ಇಂಜೆಕ್ಷನ್ ಹಾಕ್ತಾರೆ, 2 ಮಾತ್ರೆ ಕೊಡ್ತಾರೆ, ಎಲ್ಲ ಸರೋಗ್ಬಿಡುತ್ತೆ. ನನ್ನನ್ನು ಖಂಡಿತ ವಾಸಿ ಮಾಡೋ ಡಾಕ್ಟರ್ ಇದ್ದಾರೆ ಅಂತಂದರೆ ರೋಗಕ್ಕೆ ನಾನು ಭಯ ಪಡೋದಿಲ್ಲ. ನನಗೆ ಜೀವವನ್ನು ಕೊಡುವ ಕರ್ತನು ಇದ್ದಾನೆ ಅನ್ನೋದನ್ನು ನಾನು ತಿಳಿದಿದ್ರೆ ಮರಣಕ್ಕೆ ಭಯ ಪಡೋದಿಲ್ಲ. ನಾನು ಬದುಕ್ತೇನೆ,
ಅನ್ನುವಂಥ ವಿಶ್ವಾಸದಿಂದ ನಾವು ಜೀವಿಸ್ತೇವೆ. ಹಲ್ಲೆಲೂಯಾ. ನೀವು ಜೀವ ಕೊಡುವ ಕರ್ತನನ್ನ ಸರಿಯಾಗಿ ತಿಳಿದಿದ್ದರೆ ಮರಣದ ಕುರಿತಾದ ಭಯ ನಿಮಗಿರೋದಿಲ್ಲ. ಆದರೆ ನೀವು ಜೀವ ಕೊಡುವಂಥ ಕರ್ತನನ್ನು ಅರಿಯಬೇಕಾದ ರೀತಿಯಲ್ಲಿ ಅರಿಯಲಿಲ್ಲವಾದರೆ ಮರಣ ನಿಮ್ಮನ್ನು ಭಯಪಡಿಸುತ್ತೆ. ನಿಮ್ಮ ಸ್ಥಿತಿ ಯಾವ ರೀತಿಯಾಗಿದೆ ಯೋಚನೆ ಮಾಡಿ. ಮರಣದ ಕುರಿತಾದ ಭಯ ನಿಮಗಿದೆಯಾ? ಅಯ್ಯೋ ಸತ್ತೋಗ್ಬಿಟ್ರೆ ಏನಪ್ಪ ಅನ್ನೋ ಭಯ ನಿಮಗಿದೆಯಾ? ನೀವು ಸರಿಯಾಗಿ ಕರ್ತನನ್ನು ಅರಿಯಲಿಲ್ಲ. ಅವರನ್ನು ಸರಿಯಾಗಿ ತಿಳಿದುಕೊಳ್ಳೋದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ಆದರೆ ಮರಣದ ಕುರಿತಾದ ಭಯ ನನಗಿಲ್ಲ, ನನ್ನ ಕರ್ತನ ನನಗಿದ್ದಾನೆ, ಆತನಲ್ಲಿ ನಾನು ಬದುಕ್ತೀನಿ ಅನ್ನೋ ವಿಶ್ವಾಸ ನಿಮಗಿದ್ದರೆ ನಿಮ್ಮನ್ನು ಉಂಟು ಮಾಡಿರುವ ಕರ್ತನನ್ನು ನೀವು ಅರಿತಿದ್ದೀರಾ, ಅದಕ್ಕಾಗಿ ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಆದರೆ ನೀವೇನು ಮಾಡಬೇಕು ಅಂದರೆ, ನಿಮಗೆ ಮರಣದ ಕುರಿತಾದ ಭಯ ಇಲ್ಲ, ನಿಮಗೆ ನಿರೀಕ್ಷೆ ಇದೆ, ಆತನಲ್ಲಿ ಜೀವ ಇದೆ. ಆದರೆ ಮರಣದ ಕುರಿತಾದ ಭಯದಿಂದ ಬರುತ್ತಾರೆ ಎಷ್ಟೋ ಜನ ಇದ್ದಾರೆ. ಅವ್ರಿಗೆ ನೀವೇನು ಮಾಡಬೇಕು? ಆ ನಿರೀಕ್ಷೆಯನ್ನು ತೋರಿಸಬೇಕು. ಯೇಸು ಕ್ರಿಸ್ತನು ನಮಗೆ ಜೀವವಾಗಿದ್ದಾನೆ, ಆತನು ನಮ್ಮನ್ನು ಬದುಕಿಸುತ್ತಾನೆ, ಆದರೆ ನಮಗೆ ನಿತ್ಯ ಜೀವ ಕೊಡುತ್ತಾನೆ. ಮರಣ ಒಂದು ಘೋರವಾದ ಅನುಭವ ಅಲ್ಲ. ಮರಣದ ಮೂಲಕ ನಾವು ದೇವರ ಬಳಿಗೆ ಹೋಗ್ತೇವೆ. ಯೇಸು ಕ್ರಿಸ್ತನಲ್ಲಿ ಆ ನಿರೀಕ್ಷೆ ನಮಗಿದೆ ಅನ್ನುವಂಥ ಸತ್ಯವನ್ನು ಮರಣದ ಭಯದಲ್ಲಿ ಬರುತ್ತಾರೆ ಅಂತ ಇತರಗಳಿಗೆ ನೀವು ತೋರಿಸುವಂಥವರಾಗಿರಬೇಕು. ಯೇಸು ಕ್ರಿಸ್ತನು ರಕ್ತ ಮಾಂಸಧಾರಿಯಾಗಿ ಲೋಕಕ್ಕೆ ಬಂದನು. ಯಾವ ಕಾರಣದ? ಮರಣದ ಭಯದ ದಾಸತ್ವದ ಇರುವಂಥವರನ್ನು ಬಿಡಿಸುವುದಕ್ಕಾಗಿ ಆತನು ಬಂದನು. ಅದನ್ನು ನೀವು ಹೊಂದಿಕೊಂಡ್ರೆ ನೀವೇನು ಮಾಡಬೇಕು? ಮರಣದ ಭಯದ ದಾಸತ್ವದಲ್ಲಿರುವಂಥ ಬೇರೆಯವರನ್ನು ಬಿಡಿಸಬೇಕು. ಆ ಕಾರ್ಯವನ್ನು ಮಾಡುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ನಾವೆಲ್ಲ ಎದ್ದು ನಿಂತು ಕಣ್ಣನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥಿಸುವ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸುವ ಆತನು ನಮ್ಮನ್ನು ಯಾವುದರಿಂದ ಬಿಡುಗಡೆಗೊಳಿಸುತ್ತಾರೆ? ಆತನು ನಮ್ಮನ್ನು ಮರಣದ ಭಯದಿಂದ ಬಿಡುಗಡೆಗೊಳಿಸುತ್ತಾರೆ. ಆತನಲ್ಲಿ ಮರಣವು ನಮ್ಮನ್ನು ಎದುರಿಸುವುದಕ್ಕೆ ಸಾಧ್ಯವಿಲ್ಲ. ಮರಣವನ್ನು ಜಯಿಸಿ ನಮಗೆ ಜೀವವನ್ನು ಕೊಡುವ ಕರ್ತನು ನಮ್ಮ ಸಂಗಡ ಇದ್ದಾನೆ. ಮರಣ ನಮ್ಮನ್ನು ಭಯಪಡಿಸುವುದಕ್ಕೆ ಸಾಧ್ಯವಿಲ್ಲ. ನಾನು ಮರಣಕ್ಕೆ ಭಯಪಟ್ಟು ಓಡಿ ಹೋಗುವುದಿಲ್ಲ. ಕರ್ತನು ನನ್ನನ್ನು ಬದುಕಿಸುವನೆನ್ನುವಂಥ ವಿಶ್ವಾಸದೊಟ್ಟಿಗೆ ಮರಣಕ್ಕೆ ಒಪ್ಪಿಸಿಕೊಡುತ್ತೇನೆ. ನಾನು ಕರ್ತನ ಬಳಿಗೆ ಸೇರುತ್ತೇನೆ. ಆ ಒಂದು ನಿರೀಕ್ಷೆಯಿಂದ ನಾವು ಜೀವಿಸಬೇಕು. ನಮಗೆ ಜೀವವನ್ನು ಉಂಟು ಮಾಡಿರುವ ಕರ್ತನನ್ನು ನಾವು ಸ್ತುತಿಸೋಣ. ಮರಣದ ಭಯದಿಂದ ನಮ್ಮನ್ನು ಬಿಡಿಸಿ ನಮಗೆ ಜೀವದ ನಿರೀಕ್ಷೆಯನ್ನು ಉಂಟು ಮಾಡಿರುವ ಕರ್ತನನ್ನು ನಾವು ಮಹಿಮೆ ಪಡಿಸೋಣ. ಆ ರಕ್ಷಣೆಯಲ್ಲಿ ನಾವು ಕಡೆಯವರೆಗೂ ದೇವರಿಗಾಗಿ ಜೀವಿಸೋಣ. ಆತನಲ್ಲಿ ಜೀವವನ್ನು ಹೊಂದಿಕೊಳ್ಳೋಣ. ಮರಣದ ಭಯದಲ್ಲಿ ಬದುಕುವಂಥ ಅನೇಕರಿಗೆ ಆ ಜೀವವನ್ನು ನಾವು ಪ್ರಕಟಿಸಿ ಅವರನ್ನು ಮರಣದ ಭಯದಿಂದ ಬಿಡಿಸುವುದಕ್ಕೆ ನಾವು ಪ್ರಯಾಸ ಪಡೋಣ. ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಯೇಸಪ್ಪ, ನೀವು ನಮ್ಮನ್ನು ಬಿಡುಗಡೆಗೊಳಿಸುವ ಆತನು, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಮರಣದ ಭಯದಿಂದ ಬಿಡಿಸುವ ಆತನು, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ಲೋಕದಲ್ಲಿ ಅನೇಕರು ಮರಣಕ್ಕೆ ಹೆದರಿ ನಡುಗಿ ಭಯಪಟ್ಟು ಕಣ್ಣೀರು ಸುರಿಸಿ ಗೋಳಾಡಿ ಅಯ್ಯೋ ನಾನು ಸಾಯಬಾರದೆಂಬುದಾಗಿ ವಿಜ್ಞಾಪಿಸುತ್ತಾರೆ. ಆದರೆ ನಮಗೂ ಅಂಥ ಸ್ಥಿತಿ ಇಲ್ಲ. ನಾನು ಮರಣ ಹೊಂದುವುದು ಕರ್ತನ ಚಿತ್ತವಾದರೆ ಸಂತೋಷವಾಗಿ ಆ ಮರಣಕ್ಕೆ ನಾನು ಒಪ್ಪಿಸಿಕೊಟ್ಟು ಕರ್ತನ ಬಳಿಗೆ ಹೊರಟು ಹೋಗುತ್ತೇನೆ ಎನ್ನುವಂಥ ನಿರೀಕ್ಷೆಯಿಂದ ನಾವು ಜೀವಿಸುವಂತೆ ಅವಕಾಶ ಕೊಟ್ಟಿರುವಿರಿ, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ಈ ಲೋಕದಲ್ಲಿ ಅನೇಕರು ಮರಣ ಎನ್ನುವಾಗ ನಡುಗಿ ತಂದೆಯೇ ಅವರು ಸತ್ತವರಾಗುವ ಸ್ಥಿತಿಯಲ್ಲಿ ನಾವು ಮರಣವನ್ನು ಧೈರ್ಯವಾಗಿ ಎದುರುಗೊಳ್ಳುವಂಥ ವಿಶ್ವಾಸವನ್ನು ಕೊಟ್ಟಿರುವಿರಿ, ಅದಕ್ಕಾಗಿ ಸ್ತೋತ್ರ. ನಮಗೆ ನೀವು ಉಂಟು ಮಾಡಿರುವಂಥ ರಕ್ಷಣೆಗಾಗಿ ತಂದೆಯೇ, ಮರಣದ ಸಂದರ್ಭದಲ್ಲಿ ನಮ್ಮನ್ನು ಸ್ವೀಕರಿಸುವುದಕ್ಕೆ ನೀವು ಸಿದ್ಧವಾಗಿ ನಿಂತಿರುವಂಥ ಒಂದು ಅನುಭವಕ್ಕಾಗಿ, ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯೇ, ನಮ್ಮನ್ನು ಸೇರಿಸಿಕೊಳ್ಳುವ ಕರ್ತನು ನೀವಿರುವುದರಿಂದ ಮರಣದ ಕುರಿತಾದ ಭಯವು ನಮ್ಮಲ್ಲಿ ಇಲ್ಲ, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ನಾವು ಮರಣದ ನಂತರ ನಿಮ್ಮ ಬಳಿಯಲ್ಲಿ ಸೇರಿಸಲ್ಪಡುವಂತೆ ನೀವು ನಮಗೆ ಅನುಗ್ರಹಿಸಿರುವಂಥ ರಕ್ಷಣೆಯಲ್ಲಿ ಕಡೆಯವರೆಗೂ ನಾವು ನೆರಳಂತ ಜೀವಿಸಿ ನಮ್ಮ ವಿಶ್ವಾಸವನ್ನು ಕಾದುಕೊಂಡು ನಮ್ಮ ಓಟವನ್ನು ಓಡಿ ನಾವು ನಿಮ್ಮ ರಾಜ್ಯವನ್ನು ಪ್ರವೇಶಿಸುವಂತೆ ನಮಗೆ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸುತ್ತೇವೆ. ಅದೇ ಸಮಯದಲ್ಲಿ ಮರಣದ ಭಯದ ತಂದೆಯ ದಾಸತ್ವದಲ್ಲಿ ಬದುಕುತ್ತಿರುವಂಥ ಅನೇಕರುಗಳಿಗೆ ಮರಣದಿಂದ ನಮ್ಮನ್ನು ಬಿಡಿಸಿ ನಮಗೆ ಜೀವವನ್ನು ಕೊಡುವ ಕರ್ತನ ಇದ್ದಾನೆ ಎನ್ನುವ ಸತ್ಯವನ್ನು ತಿಳಿಯಪಡಿಸಿ ಮರಣದ ಭಯದಲ್ಲಿರುವಂಥ ಅನೇಕರನ್ನು ಬಿಡುಗಡೆಗೊಳಿಸುವಂತೆ, ಜೀವದ ನಿರೀಕ್ಷೆಯನ್ನು ಅವರಲ್ಲಿ ಉಂಟು ಮಾಡುವಂತೆ ನಮಗೆ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸುತ್ತೇನೆ. ತಂದೆಯೇ, ನಿಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ. ನಿಮ್ಮ ಹಸ್ತಕ್ಕೆ ತಂದೆಯೇ ನಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.